हरः ओं तत्सत्परब्रह्मणे नमः। श्रीगणपते शारदा श्रीगुरुभ्यो नमः। श्री सद्गुरु सिद्धलिङ्गयतिवरेण्यं भासुरयोगिकुलतिलकनं पाशाष्टकरिं कुदिवनररुद्धरिपनं सोऽसुतिहमानसरिं भजिपेन जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರನಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ ಶುದ್ಧಲಿಂಗೇಶ್ವರ ಸುಂದರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸುಂದರವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡೋ ಸದಪೇಕ್ಷೆಗಳಂಥವರಾಗಿ ಶ್ರಾವಣ ಮಾಸ ಆರಂಭದಿಂದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕೂಡಿಕೊಂಡು ಆಗಮಿಸತಕ್ಕಂಥ ಸರ್ವ ಸತ್ತಕರ ಸದುರೈಕ್ಕೆ ಸಾಕ್ಷಿಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ ಶುದ್ಧಲಿಂಗೇಶ್ವರ ಸುಂದರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ನಾವೆಲ್ಲ ಶ್ರಾವಣ ಮಾಸ ಆರಂಭದಿಂದ ಪ್ರತಿದಿನವೂ ಶ್ರವಣ ಮಾಡ್ತಾ ಬಂದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸೌಭಾಗ್ಯ ಸದಳು ಸರ್ವರಿಗೂ ಅನುಗ್ರಹ ಮಾಡತಕ್ಕ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆದ್ಮೇಲೆ ಸದ್ಗುರುವರ ಚರಿತ್ರೆ ನಾವನ್ನೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಸದ್ಗುರುವರ ಚರಿತ್ರೆ ಹೊಸದಾಗಿ ಬಂದಿರ್ತಕ್ಕಂಥವ್ರಿಗೆ ತಿಳಿನ ಉದ್ದೇಶವನ್ನು ಹೇಳ್ತಾ ಇದ್ವಿ. ಸದ್ಗುರುವರ ಚರಿತ್ರೆ ಹೆಸರೇನದ ರೀ? ಸಂತೋಷಂ ಉಚ್ಚಯುಕ್ತವಂತ ಸ್ವರೂಪಿ ಸಂತೋಷಂ. ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಗ್ರಂಥ ಹೆಸರು. ಆಮೇಲೆ ಅದರಲ್ಲಿ ಎಷ್ಟನೇ ಭಾಗದ ರೀ? 10ನೇ ಭಾಗದ. ಅದರಲ್ಲಿ ಇಲ್ಲಿರ್ತಕ್ಕಂಥ ಅಧ್ಯಾಯಗಳಲ್ಲಿ ಹೆಚ್ಚು ಕಡಿಮೆ ಇದ್ದಾಗ ಇರಲಿ, ಇಲ್ಲಿರ್ತಕ್ಕಂಥ ಅಧ್ಯಾಯ ಎಷ್ಟನೇ ಅಧ್ಯಾಯ ಶುರು ಮಾಡಿದ್ರಿ? ಎಷ್ಟು ಮಾಡಿದ್ರಿ? 16ನೇ ಅಧ್ಯಾಯವನ್ನು ಶುರು ಮಾಡಿದ್ರಲ್ಲ, ಅಷ್ಟು. ಇನ್ಮೇಲೆ ನಾವೀಗ ಶುರು ಮಾಡ್ತಕ್ಕಂಥದ್ದು 17ನೇ ಅಧ್ಯಾಯವನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡ್ಬೇಕಂದ್ರೆ ನಾವು ಗುರುಗಳು ಹೇಳ್ತಾರೆ ನೋಡ್ಬೇಕಲ್ಲ, ಗುರುಗಳ ಜೊತೆ ನಾವು ನೀವು ಕುಡ್ಕೊಂಡು ಸಾಗೋಣ ಅಂತ ಎಲ್ಲರಿಗೆ ಆನಂದವಾಗಲಿ. ಆದ್ಮೇಲೆ ನಾವು ನೀವೆಲ್ಲ ಸದ್ಗುರುಗಳ ಚರಿತ್ರೆನ ಶ್ರವಣ ಮಾಡೋಣ. ಸದ್ಗುರು ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಉಮ್ರಾಣಿಯ ಒಂದು ಚಿಕ್ಕ ಪ್ರಾಂತವಾಗಿರ್ತಕ್ಕಂಥ ಉಮ್ರಾಣಿಯ ಬಿಲ್ಲುವರದಲ್ಲಿ ಸದ್ಗುರು ತಮ್ಮ ಕಮರೆ ಮಠದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲ ಸದ್ಗುರುವರ ಸನ್ನಿಧಿ ಹೋಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವ್ರ ವಿಷಯವನ್ನು ಶ್ರವಣ ಮಾಡೋಣ. ಬರ್ತೀರೆಲ್ಲರೂ ಬನ್ನಿ, ಎಲ್ಲರಿಗೂ ಸ್ವಾಗತದ, ಆನಂದವಾಗಲಿ. ಆಗಂತುಂ ಇಚ್ಛಂತಿ ವಾ ಸ್ವರೂಪಿ ಕಿಮರ್ಥಂ किं कार्यं किं
ಅಷ್ಟು ಮಾನಸ ಅಂತ ನೋಡ್ರಿ ಪ್ರಯತ್ನ ಕರೋತು. ಆತ್ಮೀಯರೇ, ಶೂದ್ರವರ ಚರಿತ್ರೆ ಮಹಾನ್ ಚರಿತ್ರೆ. ಅಲ್ಲಿರ್ತಕ್ಕಂಥ ಲೀಲೆಗಳು ಕೂಡ ಶೂದ್ರವರ ಚರಿತ್ರೆಯಲ್ಲಿ ಬಹಳಷ್ಟು ಲೀಲೆಗಳು, ಪ್ರತಿಯೊಂದು ಅಧ್ಯಾಯ ತನ್ನದೇ ಇರತಕ್ಕಂಥ ಒಂದು ವಿಶೇಷತೆಯನ್ನು ಕೊಡ್ತದೆ. ತನ್ನದೇ ಇರತಕ್ಕಂಥ ಒಂದು ಅಧ್ಯಾಯನ ಶ್ರವಣ ಮಾಡುವಾಗ ಭಾಳ ಆನಂದದಾಯಕಿರ್ತದೆ. ಒಂದೊಂದು ಸಲ ಅದು ಹೊಸ ಇರ್ತದೆ. ಅದು ದುಃಖದ ಸನ್ನಿವೇಶ ಇರ್ತದೆ, ಅದರೊಳಗೆ ಸುಖದ ಇರ್ತದೆ, ಅಧ್ಯಾತ್ಮ ಚಿಂತನೆ ಇರ್ತದೆ, ಸುಭಾಷಿತ ಬಗ್ಗೆ ಇರ್ತಕ್ಕಂಥ ಇರ್ತದೆ, ಅವರು ಭಕ್ತರು ಉದ್ಧಾರ ಮಾಡಿರ್ತಕ್ಕಂಥ ಇರ್ತದೆ, ಪಿಶಾಚಿಗಳ ಬಗ್ಗೆ ಇರ್ತದೆ, ಯಾವುದೇ ಕಳ್ಳರ ಬಗ್ಗೆ ಇರ್ತದೆ, ಶ್ರೇಷ್ಠರ ಬಗ್ಗೆ ಇರ್ತದೆ, ಕನಿಷ್ಠರ ಬಗ್ಗೆ ಇರ್ತದೆ. ಯಾವ ಸ್ಥಾನದಲ್ಲಿ ಯಾರು ಗುರುಗಳು ಯಾರನ್ನು ಹೇಗೆ ಉದ್ಧಾರ ಮಾಡಿದ್ರು ಅಂತಕ್ಕಂಥದ್ದು ತಿಳಿಯೋಗೋಸ್ಕರ ಬಂದಿರ್ತಕ್ಕಂಥ ಲೀಲೆ. ನಾವೆಲ್ಲರೂ ತಿಳಿತಕ್ಕಂಥ ರೀತಿಯಿಂದ ಸುಲಭವಾಗಿ ಆಗ್ತಕ್ಕಂಥ ಲೀಲೆ ನಾವು ಅನೇಕ ಲೀಲೆ ಶುರು ಮಾಡಿದ್ವಿ. ಆ ಗ್ರಂಥ ಓದಿದ ನಂತರ ಹೇಗಿರ್ತಂದ್ರೆ ನಮಗೆ ಗ್ರಂಥ ಬೆಲ್ಲವನ್ನು ತಿಂದಂತಿರ್ತದೆ. ಹೇಗಿರ್ತದೆ ರೀ? ಸಕ್ಕರೆಯನ್ನು ತಿಂದಂತೆ ಇರುವುದಿಲ್ಲ. ಹೇಗಿರ್ತದೆ ರೀ? ಸಕ್ಕರೆಯನ್ನು ಸ್ವೀಕಾರ ಮಾಡಂತೆ. ನಮ್ಮ ಎಲ್ಲಿ ಹೋದ್ರು ಮೊದಲು ಹೋದರು ಹೊರಗೆ, ಯಾರು ಗುರುಕಿರಣ ಯಾರು ಪಾಠ ಮಾಡಿದ್ರಲ್ಲ, ಸಂಸ್ಕೃತ ಪಾಠ ಮಾಡಿರ್ತೀರಿ, ಅದಷ್ಟೇ ಅಲ್ಲ, ಶೂದ್ರವರ ಚರಿತ್ರೆಯನ್ನು ಶ್ರವಣ ಮಾಡಬೇಕು, ಶೂದ್ರವರ ಸೇವೆಯನ್ನು ಮಾಡಬೇಕು, ಶೂದ್ರವರ ಕರುಣೆಗೋಸ್ಕರ ಬಂದಿರ್ತಕ್ಕಂಥ ಇದೆಲ್ಲ ಬಂದಿರ್ತಕ್ಕಂಥ ಏನದಲ್ಲ, ಶೂದ್ರವರ ಕರುಣೆ ಅದಕ್ಕೋಸ್ಕರ ನಾವನ್ನೆಲ್ಲ ಇಲ್ಲಿ ವಾಸ ಮಾಡ್ತಾಯಿದ್ದೀವಿ. ನಾವು ಪಾಠ ಮುಗೀತು ಅಂಥೇಳಿ ಹೋಗ್ತಕ್ಕಂಥದ್ದಲ್ಲಿ ಅಥವಾ ಹಾಸ್ಟೆಲಲ್ಲಿ ಅಂಥ ರೀತಿಯಿಂದ ನಡ್ಕೊಳ್ತಕ್ಕಂಥ ಯಾರು ವಿದ್ಯಾರ್ಥಿಗಳು ಹಾಗೆಲ್ಲ ಇರ್ತಾರೆ. ಗುರುಗಳ ಮಠದ ವಿಶೇಷ ಲಾಭ ಆಗಬೇಕಲ್ಲ ಅದರಿಂದ. ಹಾಗೆ ಮಾಡೋದು ಪ್ರತಿಯೊಬ್ಬರು ಕೂಡ, ಎಲ್ಲೋ ಕೂಡೋದು ಎಲ್ಲಿಂದ ಮಾಡಬಾರ್ದು, ಪ್ರತಿಯೊಬ್ಬರು ಕೂಡ. ಮತ್ತು ಇನ್ನೊಂದು ಯಾರು ಶಿಕ್ಷಕರು ಅವ್ರು ನೋಡಿ ಎಲ್ಲ ಕಲಿತಿರ್ತಾರೆ ಕೆಲವು. ನೀವೆಲ್ಲ ಹೊರಗೆ ಹೋದ್ರೆ ನೋಡಿದ್ರೆಲ್ಲ ಹೊರಗೆ ಹೋಗ್ತಾರೆ. ಶಿಕ್ಷಕರು ಆಗಿ ಮಾಡಿದ್ರೆ ನಾವು ಹೊರಗೆ ಸಣ್ಣವ್ರು ಇರ್ತಾರೆ, ಅವ್ರು ಸಣ್ಣವ್ರಲ್ಲ ಹೊರಗೆ ನಾವು ಮತ್ತೆ ಇಲ್ಲಿ ಕೂತೀವಿ ನೋಡೋದು, ನಾವು ಹೊರಗೆ. ಹೀಗಾಗಿ ಗೆಲ್ಲ ಪ್ರತಿಯೊಬ್ಬರು ಕೂಡ ಏನು ಮಾಡ್ಬೇಕಂದ್ರೆ ಶೂದ್ರವರ ಚರಿತ್ರೆಯೂ ಕೂಡ ಶುರು ಮಾಡಬೇಕು. ಅದ್ರ ಜೊತೆಗೆ ಸೇವೆ ಮಾಡ್ತಕ್ಕಂಥದ್ದು ಕೂಡ ಇರಬೇಕು. ಎಲ್ಲ ಇದ್ರೆ ನಿಮ್ಮ ಸರಿಯಾಗಿರ್ತಕ್ಕಂಥ ಫಲ ಸಿಗ್ತದೆ. ಸುಮ್ಮನೆ ಕೊರತೆಯನ್ನು ಮಾಡ್ಕೊಡ್ರಿ. ನೋಡ್ರಿ ನೆನಪು ಮಾಡ್ಕೊಡ್ರಿ. ಸುಮ್ಮನೆ ಒಬ್ಬನಿಗೆ ಕಣ್ಣುಗಳು ಕಾಣಿಸೋದಿಲ್ಲ ರೀ, ನೇತ್ರಗಳು ಕಾಣಿಸೋದಿಲ್ಲ, ಏನೇನಾಗ್ಬೋದು ಕಷ್ಟ ನೋಡ್ರಿ. ಒಬ್ಬೊಬ್ಬರೊಂದೊಂದು ಹೇಳ್ರಿ. ಗ್ರಂಥ ಓದಲಿಕ್ಕೆ ಬರುವುದಿಲ್ಲ ಒಬ್ಬರೇ, ಇನ್ನೊಬ್ರು ಹೇಳ್ರಿ. ನಾವು ಹೇಳಿ ನೋಡಿ, ಜೋರಾಗಿ ಹೇಳಿ, ಜೋರಾಗಿ. ಗ್ರಂಥದಲ್ಲಿ ಅವನು ತಿಳಿಯೋದಿಲ್ಲ. ಮತ್ತೊಬ್ಬರು ಮತ್ತೆ ಹೇಳ್ರಿ. ಆಗೋದಿಲ್ಲ. ಮತ್ತೆ ಹೇಳ್ರಿ. ಕಣ್ಣುಗಳು ಇರಲಿಲ್ಲ ಅಂದ್ರೆ ಅಡ್ಡಾಡಲಿಕ್ಕೆ ಕಷ್ಟ ಅದ. ಮತ್ತೆ ಪರಾವಲಂಬನೆ ಆಗ್ತದೆ. ಅಂದರೆ ಇನ್ನೊಬ್ಬರ ಅಧೀನದಲ್ಲಿ ತಾವು ಸ್ವಂತ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾರು ಹೇಳ್ಬೇಕಂತ ಹೇಳ್ರಿ. ಕಣ್ಣುಗಳು ಇರಿದ್ರೆ ಏನಾಗ್ಬೋದು? ಯಾರು ಹೇಳ್ತಾರೆ? ಆಗೋದಿಲ್ಲ. ಗುರುಕಿರಣ. ನೇತ್ರಗಳಿಲ್ಲಿದ್ರೆ ಇನ್ನು ಈ ಕಡೆ ತಾಯಂದ್ರಲ್ಲಿ ಯಾರು ಹೇಳ್ತಾರೆ? ಕಣ್ಣುಗಳಿರಲಿಲ್ಲ ಅಂದ್ರೆ ಏನಾಗ್ಬೋದು ರೀ? ಬೇಗ ಹೇಳ್ಬೇಕು. ಜ್ವರ ನಮ್ಮ ನೆಗಡಿ ಬಂದರೆ ಸ್ವಲ್ಪ ಜ್ವರ ಇದೆ, ಆಗೋದಿಲ್ಲ. ಮತ್ತೆ ಯಾರು ಏನು ಮಾಡ್ತಾರೆ? ಅದು ಆಗೋದಿಲ್ಲ. ಮತ್ತೆ ಹೇಳ್ತಾರೆ ಓನ್ ನೀವು ಸಣ್ಣಂಗೆ ಹೇಳಿ ನಮ್ಮ ಕೆಲಸ ಅದು ನೆಗಡಿ ಬಂದಾಗ ಕಿವಿ ಗಡಿಸಿಕ್ಕವ್ರೆ. ಒಟ್ಟಿಗೆ ಒಂದು ಕೊರತೆ ಇದ್ರೆ ಹೀಗೆಲ್ಲ ಆಗ್ತದೆ. ಇನ್ನು ಕಾಲುಗಳೆಲ್ಲ ತಿಳ್ಕೊಂಬಿಡ್ರಿ, ಅದ್ರ ಬಗ್ಗೆ ಏನಾಗ್ತದೆ ಹೇಳಿ. ಕಷ್ಟ ಆಗ್ತದೆ. ಇಬ್ಬಿಬ್ರು ಕೂಡ ಒಂದು ಕೆಲಸ ಮಾಡ್ತವೆ. ಒಬ್ರಿಗೆ ಕಾಲು ಇರಲಿಲ್ಲ ಅಂತಾರೆ, ಒಬ್ರಿಗೆ ಕಾಲು ಇರಲಿಲ್ಲ, ಒಬ್ರಿಗೆ ಕಣ್ಣು ಇರಲಿಲ್ಲ ರೀ. ಇಬ್ಬರು ಗೆಳೆಯರು ಒಬ್ರಿಗೊಂದು ಮೇಳೋಗನಪ್ಪ ಅಂತ ಮಾತಾಡಿರ್ತಾರೆ. ಏನಾಗೋದು ನೋಡು, ನನಗೆ ಕಾಲಿಲ್ಲ ಅಂತ ಹೇಳಿದ್ರು. ನನಗೆ ಕಾಲಿಲ್ಲ ಅಂತ, ನನಗೆ ಕಾಲಿಲ್ಲ ಅಂತ, ನನಗೆ ಕಣ್ಣಿಲ್ಲ ಅಂತ. ನೋಡು, ನಿನ್ನ ಕಾಲು ನನ್ನ ಕಣ್ಣು ಕೂಡಿ ಕೆಲಸ ಮಾಡೋದು ಹೇಗೆ ಮಾಡೋದು ಅಂತ. ನಿನ್ನ ಕಾಲವಲ್ಲ
ನಿನ್ನ ಹೆಗಲ ಮೇಲೆ ನಾನು ಕೊಡ್ತಾ ಇದ್ದೀನಿ. ಏನು ಮಾಡೋದು? ನಿನ್ನ ಹೆಗಲ ಮೇಲೆ. ನನ್ನ ಕಾಲಿಲ್ಲ, ನನ್ನ ಕಣ್ಣವ. ನೀ ಯಾವ ಕಡೆಗೆ ಹೋಗ್ಬೇಕು ಅನ್ನೋದು ನೀ ಹೇಳು. ಆ ಕಡೆಗೆ ನಾನು ಪಾಲ್ ನೋಡ್ಕೊಂಡು ಬರ್ತಾವೆ. ಇಬ್ಬರು ಕೂಡ ಕೆಲಸ ಮಾಡೋದು. ಇಬ್ಬರು ಹೋದರು ಹೇಳ್ದ, ಖಂಡಿತ ಹೇಳಿದ. ಒಂದು ನಂಗೆ ನುಣ್ಣತೆ ಇದ್ರೆ, ಕೊರತೆ ಇದ್ರೆ ಭಾಳ ಬೆರಕೆ ಇರ್ತಾವೆ ಅವರು. ಎಲ್ಲ ಇಂದ್ರಿಯಗಳು ಭಾಳ ಜಾಗ್ರತೆ ಅವರು. ಅವ ಹೇಳ್ದ, ಅಲ್ಲೇ ಒಂದು ದಾರಿಂದ ಹೋಗ, ಅಲ್ಲೇ ಸೌತೆಕಾಯಿ ತೋಟದಪ್ಪ ಯಾರೂ ಇಲ್ಲೋ ಅಲ್ಲಿ, ನಡಿ ಸಾಕಾಗ್ತಿದ್ದವು ಅನ್ನೋದು. ಅವನು ಎಷ್ಟು ಹುಚ್ಚಿದ್ದೆವು ಎದಕ್ಕೆ? ಅವು ಕಹಿ ಕಾಯಿ, ಅವು ಸೌತೆಕಾಯಿ ಅದಲ್ಲ, ಅವು ಸಿಹಿಯಾದ ಕಾಯಿನಲ್ಲ, ಕಹಿ ಕಾಯಿ ಅದಾವಂತ. ನೀನೇನು ಗೊತ್ತ? ನನ್ನ ಕಣ್ಣು ಪ್ರತ್ಯಕ್ಷ ನೋಡಿ ಹೇಳ್ತಾನೆ, ನಿನ್ನ ಕಣ್ಣು ತೊಗೊಂಡು ಏನು ಮಾಡೋದು? ನನಗೆ ಜ್ಞಾನ ಇಸ್ತದ ಅಂತ. ನನಗೆ ಜ್ಞಾನ ಇಸ್ತದ ನೋಡು, ಅವು ಕಹಿ ಕಾಯಿ, ನಾವು ಸಿಹಿಕಾಯಿ ಅಲ್ಲವೇ ಅಲ್ಲ. ನಡಿಪ ಅಲ್ಲಿ ತಗೊಂಡು ನಡೆದತ್ತ. ಹೋಗಿ ಕಾಯಿ ಹರಿದು ಕೊಟ್ರಿ. ತಿಂದು ನೋಡು, ತಿಂದ್ರಿ. ಏನು ಹೇಳಿದಾಗೆ ಕೈನದವಪ್ಪ, ಹೇಗೆ ಹೇಳಿದಿ ಅಂತ. ಹೌದು, ಮತ್ತು ಅಲ್ಲಿ ಯಾರೂ ಇಲ್ಲ ಅಂತೇಳಿದ್ರೆ ಸೌತೆಕಾಯಿ ಖರೀದಿ ಚೆನ್ನಾಗಿದ್ದು ಅಂದ್ರೆ ಆ ಜನರು ಇರ್ತಿದ್ರಲ್ಲ, ಒಬ್ಬರು ಅಂತ ಚಲೋ ಕಾಯಿ ಬಿಟ್ಟು ಮತ್ತೆ ಹೇಗೆ ಹೋಗಿದ್ರು, ಕಾಯ್ತಿದ್ರು ಮಂದಿ ಹೋಯ್ತಾರತ್ತ. ಅದು ಕಹಿ ಅದಾವನಿಗೋಸ್ಕರ ಯಾವ್ದು ಕಾಯ್ದು ಕಾರಣ ಇಲ್ಲ, ಸುಮ್ಮನೆ ಬಿಟ್ಟಾರ. ಮುಂದಿನ ಕಾಲಕ್ಕೆ ಅವೇನು ಪುಟ್ಟಿಕಾಯಿ ಆಗ್ತೈತವ, ಆಗ ಹಣ್ಣು ಅದಾಗ ನೋಡ್ಲಿಕ್ಕೆ ಬರ್ತದೆ, ಕಾಯ್ಕೊಂಡು ಸುಮ್ಮನೆ ಕೂತಾರವ್ರು. ಇಟ್ಟಿದ್ರು ಅಂತಂದು ಡ್ಯಾಡಿ ಹೋಗೋಣದಂತ. ಅಂದ್ರೆ ಎರಡೆರಡು ಇಂದ್ರಿಯಗಳು ಕುಡ್ಕೊಳ್ಳುವಂಥ ಕೆಲಸ ಮಾಡೋದು, ಮೂರು ಕುಡಿಸ್ಕೊಂಡು ಕೆಲಸ ಮಾಡೋದು, ಹೀಗೆ ಬರ್ತದೆ. ಅದಕ್ಕಾಗಿ ಎಲ್ಲ ಇಂದ್ರಿಯಗಳು ಬೇಕಿಲ್ಲ. ಅದರಂತೆನ ಸದ್ರೋಗರ ಸೇವೆ ಮಾಡ್ತಕ್ಕಂಥ ಇರ್ತಾರೆ, ಸದ್ರೋಗರ ಸೇವೆ ಮಾಡೋದಿರಬೇಕು. ಆಮೇಲೆ ಭಕ್ತಿ ಇರಬೇಕು ಒಳಗೆ, ಆಮೇಲೆ ಮುಕ್ತಿಯ ಪ್ರಯತ್ನ ಇರಬೇಕು, ಮತ್ತು ಸಂಸ್ಕೃತ ಅಧ್ಯಯನ ಮಾಡ್ತಕ್ಕಂಥ ಇರಬೇಕು, ಅಧ್ಯಯನ ಮಾಡಿಸ್ತಕ್ಕಂಥದ್ದು ಇರಬೇಕು. ಮುಂದೆ ಅಷ್ಟೆಲ್ಲ ಭಾಷಾಂತರ ಮಾಡ್ತಕ್ಕಂಥದ್ದು ಕೂಡ. ನಿಮ್ಮ ಜ್ಞಾನ ವಿಶೇಷ ಆಗ್ಬೇಕಾದ್ರೆ ಗ್ರಂಥಗಳ ಭಾಷಾಂತರ ಮಾಡಬೇಕು. ಕನ್ನಡ ಗ್ರಂಥವನ್ನು ಸಂಸ್ಕೃತದಲ್ಲಿ ಮಾಡಬೇಕು, ಸಂಸ್ಕೃತ ಗ್ರಂಥವನ್ನು ಹಿಂದಿಯಲ್ಲಿ ಮಾಡಬೇಕು, ಹಿಂದಿ ಗ್ರಂಥವನ್ನು ಇಂಗ್ಲೀಷ್ನಲ್ಲಿ ಮಾಡಬೇಕು. ಈಗ ಮಾಡ್ತಾ ಅವೆಲ್ಲ ಮತ್ತು ಅಷ್ಟು ಕೂಡ ಮತ್ತೆ ಎಲ್ಲಿ ಬರಬೇಕು? ಸಂಸ್ಕೃತ ಗ್ರಂಥ ಹೋಗ್ಬೇಕು. ಈ ಪ್ರಕಾರ ಮಾಡೋದ್ರಿಂದ ಎಲ್ಲಿ ಬಂದು ನೀವು ಮುಂದೆ ಆಗೋದಿಲ್ಲಲ್ರಿ, ನಿಲ್ತಿರಲ್ಲ. ಆಗ ಇನ್ನೊಬ್ರು ಕೇಳ್ಬೇಕಾಗ್ತದೆ. ಕಾರಣ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ಮುಂದೆ ಕೇಳ್ಬೇಕಾಗ್ತದೆ. ಯಾವಾಗ ಕೇಳ್ತೀರಿ ಆಗ ಮತ್ತೆ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತಕೊಂಡು ಯಾರು ತಿಳಿಬಾರ್ದು, ತಪ್ಪು ತಿಳಿಬಾರ್ದು, ಹೇಳಬೇಕು. ಹೇಳಿದ್ರೆ ತಪ್ಪಿದ್ರೆ ಅಂದರೆ ಅಕಸ್ಮಾತ್ ತಪ್ಪಿದ್ರೆ ಹೇಳ್ತಾರೆ, ಇಂಥದ್ದು ಹೇಳ್ತಾರೆ. ಅದಕ್ಕೆ ಒಬ್ರಿಗೆ ತಪ್ಪಿದಲ್ಲಿ ಮತ್ತಿನ್ನು ನನಗೆಲ್ಲ ಬರ್ತದೆ ಅಂತಕ್ಕಂಥ ಕೂಡ ಇರಬಾರ್ದು, ನನಗೆಲ್ಲ ಬರ್ತದೆ ಅಂತ ಇರಬಾರ್ದು. ಅಂದರೆ ಸಮುದ್ರೊಳಗೆ ಒಂದು 4 ಹನಿ ನೀರು ತಗೊಂಡ್ರೆ ಸಮುದ್ರ ಎಲ್ಲ ನನಗೆ ಬರ್ತದೆ ಅಂತ ಅಭಿಪ್ರಾಯ ಇಲ್ಲ. ಸಮುದ್ರದಲ್ಲಿ 4 ಹನಿ ನೀರು ತೊಗೊಂಡಿವಿ, ಅಥವಾ 4 ಕೊಡ ತೆಗೆದುಕೊಂಡಿವಿ, ಅಥವಾ ಒಂದು ಟ್ಯಾಂಕರ್ ತಂದೀವಿ. ಒಂದು ನದಿಯಷ್ಟು ನೀರು ತೊಗೊಂಡಿವಿ ಅಂದ್ರೆ ಸಹಿತ ಗಂಗಾ ನದಿ ಎಷ್ಟು, ತುಂಗಾ ನದಿ ಎಷ್ಟು, ಕೃಷ್ಣಾ ನದಿ ಎಷ್ಟು ನಾವು ನೀರು ತೆಗೆದುಕೊಂಡು ಬಂದೀವಿ ಅಂದ್ರೂ ಈ ನದಿಗೆ ಆ ಸಮುದ್ರಕ್ಕೆ ಎಷ್ಟು ವ್ಯತ್ಯಾಸ ಅದ ಹೇಳ್ರಿ? ಭಾಳದಲ್ರಿ. ಹಾಗೆ ವಿದ್ಯೆ ಅಂತಕ್ಕಂಥದ್ದು ಭಾಳ ಇರ್ತದೆ. ನಮ್ಮ ಸಮಯ ಕೂಡ ಭಾಳ ಕಡಿಮೆ ಇರ್ತದೆ. ಸಮಯ ವಿದ್ಯೆ ಈ ಜನ್ಮದಲ್ಲಿ ಎಲ್ಲ ನೋಡ್ಲಿಕ್ಕೆ ಆಗ್ತದೆ, ಅಷ್ಟೆಲ್ಲ ವಿದ್ಯೆ ಕಲಿಯಾಗ್ತದೆ. ಜಗತ್ತಿನ ಗ್ರಂಥಗಳು ಇಟ್ಟಿರ್ಬೋದು, ಸುಮ್ಮನೆ ಊಹೆ ಮಾಡಿರಿ ಎಷ್ಟಿರ್ಬೋದು, ಗ್ರಂಥಗಳು ಇಟ್ಟಿರ್ಬೋದು. ವಿದ್ಯೆಗಳು 64. ಸುಮ್ಮನೆ ವಿಚಾರ ಮಾಡಿರಿ, ನಾವು ಮಾಡ್ತಕ್ಕಂಥ ಸಾಧನೆಗೂ ನಮ್ಮ ಆಯುಷ್ಯಕ್ಕೂ ಒಂದು ಸ್ವಲ್ಪ ಹೋಲಿಕೆ ಮಾಡಿ ನೋಡ್ರಿ. ವೇದಗಳು 4 ಯಾವ್ಯಾವ ರೀ? 4 ವೇದಗಳು. ಒಂದು ವೇದ ಅಧ್ಯಯನ ಕೇವಲ ಅರ್ಥಜ್ಞಾನ ಅಲ್ಲ, ಕೇವಲ ಅದನ್ನು ಕಂಠಪಾಠ ಮಾಡಲಿಕ್ಕೆ 12 ವರ್ಷ ಬೇಕಾಗ್ತದೆ. ಎಷ್ಟು ರೀ? ಇದಕ್ಕಿಂತಲೂ ಮತ್ತೆ ಹೆಚ್ಚಬೇಕಾಗ್ತದೆ. ಇರಲಿ 12 ಅಷ್ಟೇ ತಿಳ್ಕೊಳ್ರಿ. 12 ವರ್ಷ ಬೇಕು. ಒಂದು ಗ್ರಂಥಕ್ಕೆ 12 ಆದರೆ 4 ಗ್ರಂಥಕ್ಕೆ ಎಷ್ಟು? 4 ವೇದಗಳಿಗೆ ಎಷ್ಟಾಯ್ತು ರೀ? 48 ಆಯಿತು. ವಿಜ್ಞಾನಿಗಳು ಸಾಮಾನ್ಯವಾಗಿ 48 ವರ್ಷದಿಂದ 52 ವರ್ಷ ಆಯುಷ್ಯ ಹೇಳ್ತಾರೆ. ನಿಮ್ಮದು ಹೇಳ್ರಿ, ವಿಜ್ಞಾನಿಗಳು 48ರಿಂದ 52 ವರ್ಷ ಹೇಳಿದಾರೆ. ಸುಮ್ಮನೆ 4 ತನಕ ಇರಲಿತ್ತು, ಸ್ವಲ್ಪ ಕಡಿಮೆ ಇರಲಿ, ಸ್ವಲ್ಪ ಹೆಚ್ಚುತ್ತಾರೆ ಇರಲಿ, ಇಷ್ಟು ಹೇಳಿದ್ದಾರೆ. 48ರಿಂದ 52 ಅಂದ್ರೆ ಹುಟ್ಟಿದಾಗಿಂದ ನಿಮಗೆ ಜ್ಞಾನ ಬರಬೇಕಾದ್ರೆ, ನಿಮಗೆ ಗ್ರಂಥಗಳು ಅಧ್ಯಯನ ಮಾಡಿ ಜ್ಞಾನ ಸ್ವಲ್ಪ ಬಂದ ನಂತರ ಅಂಕಲಿಪಿ ಮುಗಿಸಿದ ನಂತರ ಏನು ಮಾಡಿದವ್ರು ಕಲಿದವ್ರು ಮಾಡಿದ್ರೆ ಆ ಕಡೆ ಅಕ್ಷರಗಳು ಹೋಗ್ಬೇಕಾಗ್ತದೆ. ಅಂಕಲಿಪಿ ಮುಗಿಸುವಾಗ ಸ್ವಲ್ಪ ಜ್ಞಾನ ಬರ್ತದೆ. ಸ್ವಲ್ಪ ಎಷ್ಟನೇ ಕ್ಲಾಸ್ ಎಷ್ಟು ಇರ್ತಾರೆ ಈಗ? 8 ವರ್ಷ? 6 ಇರ್ತಾರೆ. 6 ತೆಗೀರಿ.
52ರಿಂದ ತೆಗಿತ್ರಿ 48 ತೆಗಿರಿ. ಎಷ್ಟು ಹೋದ್ರಿ? ಎಷ್ಟು ತೆಗಿತೀರಿ? 52 ಹಿಡಿತೀರಿ. ಕಡಿದು ಭಾಳ ಕಡಿಮೆ ಆಗ್ತದೆ. 52 ಹಿಡಿದ್ರಿ. 52 ಹಿಡಿದ ನಂತರ ಅದರೊಳ ಭಾಗದಲ್ಲಿ ಈಗ 1ನೇ ಕ್ಲಾಸಿಗೆ ಹೋದಾಗಲಿ ಅಥವಾ ಈಗ ಬಂದಲ್ಲ ಏನು ಬೇರೆ ಕೆ ಜಿ ಅದಕ್ಕೆ ಹೋಗಲೇ ಆಗಲಿ. ಎಷ್ಟು ವರ್ಷ ಅದ? 3 ವರ್ಷ 4 ವರ್ಷಕ್ಕೆ ಎಷ್ಟು ಬರ್ತದೆ? 2 ವರ್ಷ. 2 ವರ್ಷ ಹಿಡೀರಿ. 2 ವರ್ಷದಿದ್ರೆ ಅಲ್ಲಿಂದ ವೇದಾಧ್ಯಯನ ಮಾಡ್ತಕ್ಕಂಥ ಸಾಮರ್ಥ್ಯ ಬರ್ತದೆ. ವೇದಾಧ್ಯಯನ ಮಾಡ್ಕೊಂಡು ಎಷ್ಟು ಸಾಮರ್ಥ್ಯ ಬೇಕು ರೀ? ಎಷ್ಟು ವರ್ಷ ಬೇಕು ಅಧ್ಯಯನ ಮಾಡ್ಬೇಕಾದ್ರೆ? ಬೇಕು. ಅಲ್ಲಿಂದ ತಿಳುವಳಿಕೆ ವಿಶೇಷ ಬರ್ತದೆ. 8 ವರ್ಷ ತೆಗೆದ್ರೆ 54 6 ವರ್ಷ ತೆಗೆದ್ರಿ. ಎಷ್ಟು ಉಳಿದು ನೋಡಿ ಈಗ ವೇದಾಧ್ಯಯನ 6 ವರ್ಷ ತೆಗೆದ್ರಿ. 6 ವರ್ಷ ತೆಗೆದ ನಂತರ 4 ವೇದಗಳಿಗೆ ಅರ್ಥಜ್ಞಾನಕ್ಕೆ ಎಷ್ಟು ಸಮಯ ಬೇಕಾದ್ರೆ 4 ಮಾಡಿ ಮುಗಿಸ್ಲಿಕ್ಕೆ ಆಗ್ತದೆ. ಕಂಠಪಾಠ ಮಾಡ್ಬೋದು ಆಗತ್ತದ ಅಂತ ಎಷ್ಟು ವಿಶ್ವಾಸ ಅದ? 100ಕ್ಕೆ 4 ವೇದಗಳು ಮಾಡ್ಬೋದು. ಮುಂದೆ 4 ವೇದಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ. ಏನು ಕಂಠಪಾಠ ಅಷ್ಟೇ ಅದು. ಇದ್ರ ಅರ್ಥಜ್ಞಾನ ಮಾಡ್ಬೇಕಾದ್ರೆ ಏನು ಮಾಡ್ಕೊಂಡು ಅದಕ್ಕೆ ಅರ್ಥಜ್ಞಾನಕ್ಕೆ ಎಷ್ಟು ಸಮಯ ಬೇಕು? ವೇದಗಳ ಅಧ್ಯಯನ ಮಾಡ್ಬೇಕಾದ್ರೆ ತಿಳಿಬೇಕಾದ್ರೆ ಮೊದಲು ನಿರುಕ್ತಿ, ಜ್ಯೋತಿಷ, ಕಲ್ಪ, ಛಂದಸ್ಸು, ವ್ಯಾಕರಣ ಮತ್ತೆ ಇನ್ನೊಂದು ಶಿಕ್ಷಾ ಇವೆಲ್ಲ ಅಧ್ಯಯನ ಮಾಡಬೇಕು. ಇದಕ್ಕೆ ಎಷ್ಟು ಸಮಯ ಬೇಕು? 12 52 ಸೇರಿಸ್ತಾರೆ 64 ಕೊರತೆ ಆಯಿತು ಹೆಚ್ಚಾಯಿತು ನಿಮ್ಗೆ ಆಯುಷ್ಯ. ಅದಕ್ಕೆ ನಾವು ಕಲಿತಕ್ಕಂಥದ್ದು ಎಷ್ಟದ ಬರೀ ಮತ್ತು ಇದು ಎಲ್ಲ ಮತ್ತು ಇರ್ತಕ್ಕಂಥ ಉಪವೇದಗಳು ಬೇರೆ, ಪುರಾಣಗಳು ಬೇರೆ, 18 ಪುರಾಣ ಬೇರೆ, ಉಪನಿಷತ್ತುಗಳು ಬೇರೆ, ಎಲ್ಲ ಬೇರೆ ಬೇರೆ. ಅದಕ್ಕೆ ನಾವೆಲ್ಲವನ್ನು ಬಲ್ಲವರು ಇದ್ದೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಜೀವನ ಪರ್ಯಂತರ ಮನುಷ್ಯ ಏನು ತಿಳ್ಕೊಬೇಕು? ತಾನು ಯಾವಾಗಲೂ ವಿದ್ಯಾರ್ಥಿ ಅಂತ. ನಾನು ಜೀವನ ಪರ್ಯಂತ ವಿದ್ಯಾರ್ಥಿ ತಿಳಿದ್ರೆ ಇನ್ನೊಂದು ಲಾಭ ಆಗ್ತದೆ. ಏನಂದ್ರೆ ಅಹಂಕಾರ ಬರೋದಿಲ್ಲ ಮನುಷ್ಯನಿಗೆ. ಅಹಂಕಾರ ಕೂಡ ಬರೋದು. ಅಹಂಕಾರ ಬೇಕಾದಷ್ಟು ಬರಲಿ ತನ್ನ ವಿದ್ಯೆ. ಅಹಂಕಾರ ಕೂಡ ಇರದೇ ಇರ್ತಕ್ಕಂಥ ಇರಬೇಕು. ಬರಬಾರ್ದಂದ್ರೆ ಗುರುಗಳ ಸೇವೆ ಮಾಡಬೇಕು. ಗುರುಗಳ ಸೇವೆ ಮಾಡ್ತಕ್ಕಂಥ ಇರಬೇಕು. ಗುರುಗಳ ಸೇವೆ ಮಾಡೋದು ಪೂಜಾ ಮಾಡ್ತಕ್ಕಂಥ ಇರಬೇಕು. ಪೂಜೆ ಹೂ ತರ್ತಕ್ಕಂಥ ಇರಬೇಕು. ಭಕ್ತಿಯಿಂದ ಸೇವೆ ಮಾಡ್ತಕ್ಕಂಥ ಇರಬೇಕು. ಹೀಗೆ ಮಾಡ್ತಾ ಸಾಯಿದ್ರೆ ಅಂತಂದ್ರೆ ಒಳ್ಳೆಯ ಗುಣಗಳು ಬರ್ತಾವೆ. ಗುರುಗಳ ಲೀಲೆಗಳು ತಿಳಿತಾವೆ. ಅವ್ರು ಯಾರ್ಯಾರು ಏನನ್ನು ಅನುಭವಿಸ್ತಾರೆ ಫಲವನ್ನು ಎಂಥದ್ದು ಏನು ಮಾಡಿದ್ರೆ ಏನಾಯ್ತು ಅವರಿಗೆ ತಿಳಿತದೆ. ಹಾಗೆ ನಾವು ಸುಧಾರಣೆ ಮಾಡ್ಕೊಂಡು ಬರ್ತೇವೆ. ಏನು ನಮ್ಮ ಸುಧಾರಣೆಗೋಸ್ಕರ ನಾವು ಅಧ್ಯಯನ ಮಾಡಬೇಕು. ನಮ್ಮ ಮೋಕ್ಷಗೋಸ್ಕರ ಮಾಡಬೇಕು. ಅದು ಮತ್ತು ಬೇರೆದು ಅದೇ ಅದರ ಬಗ್ಗೆ ಯಮಧರ್ಮ ಹೇಳಿವಾಗ ಹೇಳ್ತಾ ಇದ್ದೀವಿ. ಅಧ್ಯಾತ್ಮದಲ್ಲಿ ಎಷ್ಟು ಕಾಲ ಹರಣ ಮಾಡ್ತಿರಲ್ಲ. ದಿವಸಕ್ಕೆ ಈ ಸದ್ಯ ನೀವು ಬಂದಿರ್ತೀರಿ, ಅಪೋರ ಸೇರ್ತಾರೆ ಶುರು ಮಾಡ್ತೀರಿ. ಒಂದೊಂದು ದಿವಸ 1.5 ಗಂಟೆ ಮಾಡ್ತೀರಿ, ಒಂದು ದಿವಸ 2 ಗಂಟೆ ಆಗ್ತದೆ, ಒಮ್ಮೆ ಸ್ವಲ್ಪ ಹೆಚ್ಚು ಆಗ್ತದೆ. ಎಷ್ಟು ಆಗಿರ್ತಲ್ಲ ಯಮಧರ್ಮ ಇದನ್ನು ಔಷಧಿಗಳು ಜಮಾ ಹಿಡಿದಲ್ತ ನೇಮದ್ರು ಶಾಸ್ತ್ರ. ದಿವಸಕ್ಕೆ 2 ಗಂಟೆ ಪರ್ಯಂತವಾಗಿ ಸದ್ರವರ ಚರಿತ್ರೆಗೋಸ್ಕರ, ಸದ್ರವರ ಸೇವೆಗೋಸ್ಕರ ಪ್ರಯತ್ನ ಮಾಡ್ತಾರಂದ್ರೆ ನಿಮ್ಮ ಆಯುಷ್ಯದೊಳಗೆ 100 ವರ್ಷ ನಿಮ್ಮ ಆಯುಷ್ಯ ಇತ್ತಂದ್ರೆ ದಿವಸಕ್ಕೆ ಎಟ್ರಿ 2 ಗಂಟೆ ಅಂತೇನು ತೆಗೆದು ಇಟ್ಟಂದ್ರೆ ಎಷ್ಟು ಗಂಟೆ ಇರ್ತಾರೆ? ಆ ಎಲ್ಲ ಗಂಟೆ ಕುಡಿಸಿ ತೆಗೆದುಕೊಂಡು ಬಂದು ಆಗ ಒಂದು ದಿವಸ 24 ಗಂಟೆ ಹಾಗೆ ಆಗ್ತಾ ಮುಂದೆ 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ, 20 ವರ್ಷ ಹೀಗೆ ಅದು ಅಷ್ಟು ಯಮಧರ್ಮ ಏನು ಮಾಡ್ತಾರೆ? ಆಯುಷ್ಯವನ್ನು ಕಡಿಮೆ ಮಾಡೋದಿಲ್ಲ. ಅದು ಕಡಿಮೆ ಮಾಡೋದಿಲ್ಲ. ಏನು ಮಾಡ್ತಾರೆ? ಅಷ್ಟು ಹೆಚ್ಚಿಗೆ ಬಿಡ್ತಾರೆ. ಪರಮಾರ್ಥ ಸಾಧನೆ ಮಾಡಿದ್ರಿ, ಅದಕ್ಕೆ ಇದು ಹೆಚ್ಚು ಕಾಯ್ದಿರಿಸಲಾಗಿದೆ, ನೀವು ಆಯುಷ್ಯ ಕಡಿಮೆ ಮಾಡೋದಿಲ್ಲ. ಅದನ್ನು ಸದ್ಬಳಕೆ ಮಾಡಿಕೊಂಡು ಮೋಕ್ಷಗೋಸ್ಕರ ಇನ್ನು ಪ್ರಯತ್ನ ಮಾಡಿ ಒಳ್ಳೆಯ ತಗೊಂಡು ಯಮಧರ್ಮ ಹಿಡಿಯೋಲ್ಲ. ಮಠದಲ್ಲಿ ಅಧ್ಯಯನ ಮಾಡೋದ್ರಿಂದ, ಗುರುಗಳ ಸೇವೆ ಮಾಡೋದ್ರಿಂದ, ಅಧ್ಯಾತ್ಮ ಚಿಂತನೆ ಮಾಡೋದ್ರಿಂದ ನಿಮ್ಮ ಆಯುಷ್ಯ ಹೆಚ್ಚು ಕೂಡ ಆಗ್ತದೆ. ಒಳ್ಳೆಯದಲ್ಲಿ ವಿಷಯ ನಡೀತಾ ಬಂತು. ಏನು ಹೇಳ್ತಾ ಇದ್ದೀವಿ ವಿಷಯವನ್ನು?
ಏನು ಹೇಳ್ತೀರಿ? ಸದೃಢವಾದ ಶೇವ್ ಮಾಡ್ತಕ್ಕಂಥದ್ದು ಇರಬೇಕು. ಶೇವ್ ಮಾಡೋದ್ರಿಂದ ಏನಾಗ್ತದೆ? ಒಳ್ಳೆಯದಕ್ಕಂತಾಗ್ತದೆ. ಸಂಸ್ಕೃತ ಜ್ಞಾನ ಕೂಡ ವಿಶೇಷ ಆಗ್ತಕ್ಕಂಥದ್ದು. ಅದು ಸಂಸ್ಕೃತ ಜ್ಞಾನ ಎಲ್ಲವೂ ನಾವು ಬಲ್ಲಂತರತಕ್ಕಂಥ ಆಗ್ತಾಯಿಲ್ಲ. ಅದರೊಳಗೆ ಏನು ಮಾಡಬೇಕು? ಅಧ್ಯಯನ ಮಾಡಬೇಕು. ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಮಾಡ್ತಾ ಸಾಕು ಒಳ್ಳೆಯದನ್ನು ಮಾಡಬೇಕು. ಜೀವನ ಪರ್ಯಂತ ಒಬ್ಬ ಮನುಷ್ಯ ವಿದ್ಯಾರ್ಥಿ ಇದ್ದಂಗೆ ಇರ್ತಾರೆ. ಅಹಂಕಾರ ಕಳ್ಕೊಂಡು ನಿರಹಂಕಾರಿಯಾಗಿ ಜೀವಿಸ್ತಕ್ಕಂಥದ್ದು ಶ್ರೇಷ್ಠ. ಈ ಪ್ರಕಾರ ಇದ್ದುಕೊಂಡು ತಮ್ಮ ಸಾಧನೆ ಮಾಡ್ತಾ ಹೋದ್ರೆ ಅದು ಗುರು ಕೃಪಾಶ್ವರದ ಮುಂದೊಂದು ಕಾಲಕ್ಕೆಲ್ಲ ಅನುಕೂಲ ಆಗ್ತದೆ, ಒಳ್ಳೆಯದು. ಆದಮೇಲೆ ನಾವು ನೀವೆಲ್ಲ ಕೂಡ್ಕೊಂಡು ಸದೃಢ ಜೊತೆಗೆ ಸಾಗೋಣಂತ. ಸದೃಢ ಕೃಪಾಶೀರ್ವ ಇದ್ದರೆ ಏನೆಲ್ಲ ಸಾಧ್ಯದ. ಸದೃಢ ಕೃಪಾಶೀರ್ವ ಒಂದನ್ನು ನಾವು ಕಳ್ಕೊಂಡೆ ಅಂದ್ರೆ ಏನೂ ಸಾಧ್ಯ ಇಲ್ಲ, ಏನೂ ಸಾಧ್ಯ ಇಲ್ಲ. ಆದಮೇಲೆ ಇವತ್ತಿನ ಅಧ್ಯಾಯ ಎಷ್ಟನೇ ಅಧ್ಯಾಯ ಅದ್ರಿ? ಹೇಳ್ರಿ, 17ನೇ ನೋಡಿ. ನಮಗೆ ಏನು ತೊಂದರೆ ಇದೆ? ನಮಗೆ 15ನೇ ಕೇಳಿಸತ್ತಿದ್ದೆ ಈಗ, ಅದಕ್ಕೆ ಜೋರ ಹೇಳ್ತಿದ್ದೆ. ನೀವು ಹೇಳೋದು ಸರಿ, ಅದು ಇರೋದು ಅಷ್ಟೇ, ಅದು ಕೇಳಿಸೋದು. ಯಾವಾಗ ಇಂದ್ರಿಯಗಳು ಕೆಲಸ ಸರಿಯಾಗಿ ಕೊಡೋದಿಲ್ಲ ಆಗ ತೊಂದರೆ ಇರ್ತದೆ. ಕೊರತೆ ಇದ್ರೆ, ಒಂದೊಂದು ಇಂದ್ರಿಯಗಳ ಕೊರತೆ ಇದ್ರೆ ಇರ್ತದೆ, ಕಷ್ಟ ಆಗ್ತದೆ. ಅದರಂತೆ ನೀವೆಲ್ಲ ಕುಡ್ಕೊಂಡು ಯಾವುದೂ ಕೊರತೆ ಆಗದಂತೆ ಪರಮಾರ್ಥದಲ್ಲಿ ಪ್ರವೇಶ ಮಾಡಿ ಗುರುಗಳ ಕೃಪಾಶೀರ್ವಾದ ಪಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಧ್ಯಯನ ಮಾಡ್ತಕ್ಕಂಥ ಇರಬೇಕು, ಗುರುಗಳ ಪೂಜೆ ಮಾಡ್ತಕ್ಕಂಥ. ಈಗೋಸ್ಕರ ಹೇಳ್ತಾ ಬಂದೀವಿ ಮೊದಲ ವಿಷಯವನ್ನು ಅಧ್ಯಯನ ಮಾಡಬೇಕು. ಆದ್ಮೇಲೆ ಸದೃಢರು ತಮ್ಮ ಆಶ್ರಮದಲ್ಲಿ, ಸಿಂಧೂರ ಆಶ್ರಮದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಅನೇಕ ಜನರು ಬರ್ತಾ ಇದ್ದಾರೆ. ಸಂತೋಷ ಇದೆಲ್ಲ, ಸಂತೋಷ. ಗುರುಗಳಿಗೆ ಒಂದು ಅಪೇಕ್ಷೆ ಇತ್ತು, ಸ್ವಲ್ಪ ಸಂಚಾರ ಮಾಡಿ ಬರೋಣ ಅಂತ. ಏನು ಹೋಗ್ರಿ? ಇದಕ್ಕೆ ದೇಶಾಟನ ಕೂಡ ಅಂತಾರೆ. ಅಟನ್ ಅಂದ್ರೆ ಯಾವ ಭಾಷೆ ಇರೋದು? ಸಂಸ್ಕೃತ ಭಾಷೆ. ಅಟಂತೈ ಏನು ಮಾಡ್ತಾರೆ? ಅಟಂತವು ಅಟಂತೈ ಇಲ್ಲಿ ಏನು ಬರ್ತಾರೆ? ದೇಶ ಸಂಚಾರ ಮಾಡ್ತಕ್ಕಂಥ ಇರ್ತಾರೆ ಮಹಾತ್ಮರು. ಅಪ್ಪರು ಏನು ಮಾಡಿದ್ರು? ದೇಶ ಸಂಚಾರವನ್ನು ಮಾಡೋಣ ಅಂತ ತಿಳ್ಕೊಂಡು ಅಪೇಕ್ಷೆ ಆಯಿತು. ಈ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿ ಹೋದ್ರಂದ್ರೆ ಗುರುಗಳು ಒಂದು ಊರದು, ಕೋಟ್ಯಾಳನ್ನು ಊರದು. ಇಂಥದ್ದೇ ಕೋಟ್ಯಾಳ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮಕ್ಕೆ ಹೋಗ್ಬೇಕಂತ ತಗೊಂಡು ಅಪೇಕ್ಷೆ ಪಟ್ಟು ಸಂತೋಷದಿಂದ ಕೋಟ್ಯಾಳಕ್ಕೆ ಹೋದ. ಕೋಟ್ಯಾಳಕ್ಕೆ ಹೋಗ್ಲಿಕ್ಕೆ ಏನು ಕಾರಣ ಅಂದ್ರೆ, ಕೋಟ್ಯಾಳದಲ್ಲಿ ಮುಕ್ತಂಕರ ಅಂತಕ್ಕಂಥ ಒಬ್ಬ ಗುರುಗಳಿದ್ರು. ಯಾರು ಗುರುಗಳು? ಮುಕ್ತಂಕರ. ಮುಕ್ತಂಕರ, ಕರ ಅಂದ್ರೆ ಹಸ್ತ ಒಂದು, ಇನ್ನು ಕರ ಏನಂದ್ರೆ ಮಾಡುವುದು. ಈಗ ಶಂಭು ಶಂಕರ ಅನ್ನೋ ಶಂಕರೋತಿ ಇತಿ ಶಂಕರ. ಯಾರು ಸುಖವನ್ನುಂಟು ಮಾಡುವರೋ ಅವರಿಗೆ ಶಂಕರ ಎಂದು ಹೇಳ್ತಾರೆ. ಶಂಭು ಶುಭಂ ಕರೋತಿ ಶಂಭು, ಸುಖಂ ಕರೋತಿ ಶಂಭು. ಈ ಪ್ರಕಾರವಾಗಿ ಹೇಳ್ತಾರೆ. ಅಲ್ಲಿ ಮುಕ್ತಂಕರ ಅಂದ್ರೇನು? ಮುಕ್ತಂಕರ ಅಲ್ಲೆಲ್ಲರಿಗೂ ಮುಕ್ತನ ಮಾಡ್ತಕ್ಕಂಥದ್ದು, ಮೋಕ್ಷ ನಡ್ತಕ್ಕಂಥ ಒಂದು ಸಾಮರ್ಥ್ಯ ಗುರುಗಳ ಮೂಲಕವಾಗಿ ಅವ್ರು ಏನು ಹೆಸರಿತ್ತು? ಮುಕ್ತಂಕರ. ಅದಕ್ಕೆ ಅನ್ವರ್ತಕ ಶಬ್ದ ಕೂಡ ಹೇಳ್ತಾರೆ. ಅನ್ವರ್ತಕ ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಕೂಡ ಕೆಲವು ಶಬ್ದ ಇರ್ತಾವೆ. ಹೀಗೆ ಗುರುಗಳು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋದ್ರಂದ್ರೆ ಕೋಟ್ಯಾಳ ಅಂತಕ್ಕಂಥ ಒಂದು ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ಕೋಟ್ಯಾಳದಲ್ಲಿ ಮುಕ್ತಂಕರ ಅಂತಕ್ಕಂಥ ಒಬ್ಬ ಗುರುಗಳು, ಆ ಗುರುಗಳ ಮಠಕ್ಕೆ ಅಪ್ಪವ್ರು ತೆರಳಿದರು. ಅಲ್ಲಿ ಆ ಸಮಯದಲ್ಲಿ ಸಪ್ತಾಹ ಕಾರ್ಯಕ್ರಮ ಪ್ರಾರಂಭದ. ಸಪ್ತಾಹ ಎಷ್ಟ್ರಿ? ಸಪ್ತಾಹ ಅಂದ್ರೇನು? ಸಪ್ತಾಹ ಅಂದ್ರೇನು? ಸಪ್ತಾಹ ಏನಂತ ಹೇಳಿದ್ರು? ಕಿಂ ಮುಕ್ತವಂತಹ ಸಪ್ತ ಇತಿ ಆಹ. ಏನಿದ್ರಿ? ತದಪಿ ಭವತಿ ಸಪ್ತ ದಿನಪರ್ಯಂತಂ
ಕಾರ್ಯಕ್ರಮ ಅಸ್ತಿ ಇತಿ ಆಹಾ ವಿಸರ್ಗ ಮುಕ್ತಂ ಕರಹ ಇತ್ಯುಕ್ತೆ ರಕಾರಸ್ಯ ಪುರತಃ ಆಗಚ್ಚತಿ किं भवति करः मुक्तं करः सप्ताह 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 सप्त आ सप्ताह इति आकार आगच्छति किल तदर्थम् आकार पुरतः विसर्ग आगच्छति चेत् मुक्ताः इति आवश्यकं मुक्ताः इति अपि वदति बहुजन मुक्ताः नास्ति किं भवति शुद्धं किं मुक्ताः मुक्तिः मुक्ति मुक्तिः एतादृश अक्षर कथम् अस्ति तादृश विसर्गस्य उपयोगः भवति अकार इकार ईकार उकार ओकार एतादृश कैः ऐकार अकारस्य अह भवति अह तद् ಅದು ಯಾವ ಅಕ್ಷರ ಮುಂದೆ ಇರ್ತಲ್ಲ ಅದು ತಕ್ಕಂತೆ ಏನಾಗಬೇಕು ಇಲ್ಲಿ ಉಚ್ಚಾರ ಸರಿಯಾಗಿರಬೇಕು ಇಲ್ಲಿ ಮುಕ್ತಂಕರ ಅಂತಕ್ಕಂಥ ಗುರುಗಳು ಮುಕ್ತಂಕರ ಶಬ್ದ ಯಾವ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆ ಇರ್ತಕ್ಕಂಥ ಶಬ್ದ ನಮ್ಮಲ್ಲಿ ಇರ್ತಕ್ಕಂಥ ಹೆಸರುಗಳು ಯಾವ ಭಾಷೆ ಸಂಬಂಧಪಟ್ಟದು ಸಂಸ್ಕೃತ ಅಂತ ಗುರುಗಳಲ್ಲಿ ಇಲ್ಲಿ ಹೋದರು ಅಲ್ಲಿ ಹೋದ ಸಮಯದಲ್ಲಿ ಸಪ್ತಾಹ ಕಾರ್ಯಕ್ರಮ ಇರುತ್ತದೆ ಯಾವ ಕಾರ್ಯಕ್ರಮ ಇರ್ತರಲ್ಲಿ ಅಂದರೆ 7 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೀತಾ ಇತ್ತು ಭಜನ ಕೀರ್ತನ ಶಾಸ್ತ್ರ ಪ್ರವಚನ ಹೀಗೆಲ್ಲ ಅಂದವಾಗಿ ನಡೀತಾ ಇತ್ತು ಅದಾದ ಬಳಿಕ ಮೊದಲು ಭಜನೆ ಪ್ರಾರಂಭ ಆಯಿತು ಅದಾದ ಬಳಿಕ ಮೊದಲು ಅನೇಕ ಜನರ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ಅದು ಅನೇಕ ಜನ ಮಹಾತ್ಮರಿಂದ ಪ್ರವಚನ ಪ್ರವಚನ ಆದಮೇಲೆ ರಾತ್ರಿ ಭಜನೆ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಅದಾದ ಬಳಿಕ ಎಲ್ಲರ ಪ್ರಸಾದ ತದನಂತರ ಅನೇಕ ಗ್ರಾಮಗಳ ಸದ್ಭಕ್ತರಿಂದ ಭಜನಾ ಪ್ರಾರಂಭ ಆಯ್ತಂದ್ರೆ ಅನೇಕ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಸದ್ಭಕ್ತರಿಂದ ಭಜನಾ ಕಾರ್ಯಕ್ರಮ ಯಾವಾಗಿದು ಇದೆಲ್ಲ ಮುಗಿದ ಮೇಲೆ ರಾತ್ರಿ ಭಜನಾ ಪ್ರಾರಂಭ ಆಯಿತು ಹೀಗೆ ಆನಂದವಾಗಿ ಕಾರ್ಯಕ್ರಮ ನಡೆದ ಎಲ್ಲರೂ ಭಜನೆಯನ್ನು ಶ್ರವಣ ಮಾಡ್ತಾ 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 ಕೂತ್ಕೊಂಡ್ರು ಭಜನೆ ಏನು ಮಾಡಿದ್ರಿ ಎಲ್ಲರೂ ಭಜನೆಯನ್ನು ಶ್ರವಣ ಮಾಡ್ತಾ ಮಾಡ್ತಾ ಅಂದ್ರೆ ಮಾಡುತ್ತಾ 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 ಕುಳಿತುಕೊಂಡರು ಕಿಂ ಕುರುನ್ನಸ್ಯ ಸ್ವರೂಪೇ ತತ್ರ ಭಜನಾ ಮಂಡಳಿ ಸ್ಥಿರ ತಸ್ಯ ಪುರತ ಉಪವಿಶ್ಯ ಕಿಂ ಕುರುನ್ನಸ್ತಿ ಭಜನಾ ಶೃಣ್ವನ್ 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 ಉಪವಿಷ್ಟವಂತಹ ಏನು ಮಾಡ್ತಾರೆ ಕೇಳುತ್ತಾ 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 ಕುಳಿತುಕೊಂಡು ಹೀಗೆ ಕೇಳುತ್ತಾ ಇರುವಾಗ ರಾತ್ರಿ ಕಳೀತಾ 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 ಬಂತು ಇವ್ರು ಕೇಳುತ್ತಾ 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 ಕುಳಿತುಕೊಂಡ್ರು ರಾತ್ರಿ ಹೋಗುತ್ತಾ 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 ಏನಾದ್ರು ಬಂತ್ರಿ ಬೆಳೆ ಬಂತು ಸುಭಾಷಿತ ಮಧ್ಯೆ ಮಧ್ಯೆ ಸುಭಾಷಿತ ಕೂಡ ಹೇಳಬೇಕು ಪಾಠ ಹೇಳ್ತಾರಲ್ಲ ಅವರು ಸುಭಾಷಿತ ಹೇಳ್ರು ಇಲ್ಲೊಂದು ಸುಭಾಷಿತ ಅವರು ಏನದ್ರಿ ಸುಭಾಷಿತ ಒಂದು ಅರಣ್ಯ ಏನದ್ರಿ ಒಂದು ಅರಣ್ಯದಲ್ಲಿ ಒಂದು ದೊಡ್ಡದಿರ್ತಂಥ ಸರೋವರ ದೊಡ್ಡ ಸರೋವರ ಅಲ್ಲೆಲ್ಲ ನೀರು ಸಾಕಷ್ಟು ನೀರು ಆ ನೀರಿನಲ್ಲಿ ಕಮಲ ಪುಷ್ಪಗಳು ಏನವ್ರಿ ಸುಂದರವಾದಂಥ ಕಮಲ ಪುಷ್ಪಗಳು ಅಲ್ಲಿ ನೀರನ್ನು ಕುಡಿಯೋಗೋಸ್ಕರವಾಗಿ ಆನೆಗಳು ಮತ್ತು ಅನೇಕ ಪ್ರಾಣಿಗಳು ಕೂಡ ಬರ್ತಾಯಿದ್ವು ಒಂದು ದಿವಸ ರಾತ್ರಿ ಆನೆಗೆ ತೃಷೆ ಆಗಿದ್ರಿ ತೃಷೆ ಯಾವ ಭಾಷೆ ಅದು
ಆನೆಗೆ ಏನಿದೆ ತೃಷೆ ಬಾಧೆ ಆಗ್ಯದ, ನೀರಡಿಕೆ ಆಗ್ಯದ, ಬಾಯಾರಿಕೆ ಆಗ್ಯದ, ತೃಷೆ ಆಗ್ಯದ. 2-3 ಅದ್ರಿ ಒಂದಾಯ್ತು ಎಲ್ಲ ಕೂಡ. ಈಗ ಏನಾಯ್ತು ಅಂದ್ರೆ ಭಾಳ ಉತ್ತಮ ಇರತಕ್ಕಂಥ ಸುವಾಸನೆ ಬೀರ್ತಾ ಕಮಲ ಪುಷ್ಪ ಸೂರ್ಯನ ಕಿರಣಗಳ ಮೂಲಕವಾಗಿ ಹರಡಿಕೊಂಡು ಆನಂದವನ್ನು ನೀಡಲಿಕ್ಕೆ ಭಾಳ ಸುಂದರ ಇರತಕ್ಕಂಥ ಪುಷ್ಪ. ಅರಣ್ಯ ಪ್ರದೇಶ, ಸಾಕಷ್ಟು ನೀರು, ಅದಕ್ಕೆ ಸಾಕಷ್ಟು ನೀರು ಅದಾವೆ, ಭಾಳ ಆನಂದವಾಗಿ ಅರಳ್ಯದ. ಹೀಗಾಗಿ ಅಲ್ಲಿ ಅದು ಮಂದಿ ಅಲ್ಲ ಅನೇಕ ಪುಷ್ಪಗಳು ಕೂಡ ಕಮಲ ಪುಷ್ಪಗಳು ಇದ್ದಾವೆ. ಅಲ್ಲಿ ಆ ಸುವಾಸನೆ ಕಮಲ ಪುಷ್ಪಗಳಿಂದ ಸುವಾಸನೆ ಬರ್ಲಿಕ್ಕೈತ್ರಿ. ಸುವಾಸನೆಯನ್ನು ಸ್ವೀಕಾರ ಮಾಡ್ತಾ ಕಮಲ ಪುಷ್ಪ ಎಲ್ಲಿ ಅರಳಿದೆ ಅಂತ ತಗೊಂಡು ಒಂದು ಭೃಂಗ, ಅದು ಗುಂಗಿ ಹುಳ ಅಂತೀರಿ, ಏನಂತೀರಿ ಗುಂಗಿ ಹುಳ ಅಂತೀರಿ, ಅದು ಭೃಂಗ ಏನು ಮಾಡಿದಾನೆ ಆ ವಾಸನೆ ಜೊತೆಗೆ ಸಾಗಿ ವಾಯುವ್ಯ ಅದ್ರ ಜೊತೆಗೆ ಸಾಗಿ ಆ ಕಮಲ ಪುಷ್ಪ ಹತ್ರ ಹೋಗಿಬಿಡ್ತಾರೆ. ಹೋಗಿ ನೋಡಿದ್ರಿ ಇಷ್ಟು ಆನಂದ ಆಗ್ತದೆ, ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು. ಎಂಥ ಪುಷ್ಪ ಇದು, ಪ್ರಾಯಶಃ ದೇವಲೋಕದಿಂದ ಬಂದಿರ್ಬೋದು. ಇಲ್ಲಿ ಪರ್ಯಂತ ಇಂಥ ಸುಂದರವಾಗಿರ್ತಕ್ಕಂಥ ಪುಷ್ಪನ, ಇಂಥ ಮನೋಹರವಾಗಿರ್ತಕ್ಕಂಥ ಪುಷ್ಪನ, ಇಂಥ ಸುಗಂಧ ಭರಿತವಾಗಿರ್ತಕ್ಕಂಥ ಪುಷ್ಪನ ನಾನು ನೋಡಿರಲಿಲ್ಲ ಪ್ರಿಯಂತರ. ಎಷ್ಟು ಸುಂದರವಾಗಿರ್ತಕ್ಕಂಥ ಪುಷ್ಪ, ಎಷ್ಟು ಆನಂದ ಅಂತಕೊಂಡೆ. ಅಷ್ಟೇ ವಿಶೇಷವಾದ ಒಳಭಾಗದಲ್ಲಿ ಮಧು ಅಂದರೆ ಜೇನುತುಪ್ಪ, ಅದು ಕೂಡ ಬಹಳಷ್ಟು ಅದ. ಸ್ವೀಕಾರ ಮಾಡೋದು, ರಸವನ್ನು ಸ್ವೀಕಾರ ಮಾಡ್ಕೊಂಡು ಆ ಕಮಲ ಪುಷ್ಪದಲ್ಲಿ ಪ್ರವೇಶ ಮಾಡ್ತಾರೆ. ಯಾವುದು ಭೃಂಗ, ಯಾವುದ್ರಿ ಪ್ರವೇಶ ಮಾಡಿತು. ಪ್ರವೇಶ ಮಾಡಿದ ಮೇಲೆ ಕಮಲ ಪುಷ್ಪದ ಮಿತ್ರ ಯಾರು? ಕಮಲ ಪುಷ್ಪದ ಮಿತ್ರ ಯಾರು? अर्क ಅಂತ ಯಾರು? अर्क ಇತ್ತು ಕ್ಯೂ ನೇಸರ, ನೇಸರ ಇತ್ತು ಕ್ಯೂ ಭಾನು, ಭಾನು ಇತ್ತು ಕ್ಯೂ ದಿವಾಕರ, ಆದಿತ್ಯ, ಆದಿತ್ಯ ಇತ್ತು ಕ್ಯೂ ಭವತಿ ದಿನಮಣಿ, प्रकाश अस्तु न शृण्वन् अन्य किं सविता, सवितुः सविता, भानु, भानु भानु ಭಾನುವಾರ ಅಂತಿರಲಿ, ಭಾನುವಾಸರ, ದಿವಾಕರ, ಆಸ್ಕರ, ಮಾರ್ತಂಡ, ರವಿ, ದಿನಮಣಿ, ದಿನಮಣಿ, ತರಣಿ. ಈ ಶಬ್ದ ಉಪಯೋಗಿಸುವಾಗ ಲಕ್ಷ ಕೊಡ್ರಿ. ತರಣಿ ಶಬ್ದ ಉಪಯೋಗಿಸ್, ತರಣಿ ಅಂತಂದ್ರೆ ಯಾರು? ಸೂರ್ಯ. ಸ್ವಲ್ಪ ವ್ಯತ್ಯಾಸ ಆತಂದ್ರೆ ತರುಣ, ಸ್ವಲ್ಪ ವ್ಯತ್ಯಾಸ ಆತಂದ್ರೆ ತರುಣಿ, ಸ್ವಲ್ಪ ವ್ಯತ್ಯಾಸ ಅಂದ್ರೆ ತರುಣಿ. ತರುಣ ಅಂದ್ರೆ ಯುವಕ, ತರುಣಿ ಅಂದರೆ ಯುವತಿ. ಇಲ್ಲಿ ಬೇಕಾಗಿರ್ತಕ್ಕಂಥ ಯಾವ್ದ್ರಿ? ಏನು ಬೇಕು? ತರಣ. ತರಣ ಅಂದ್ರೆ ಸೂರ್ಯ. ಏನು ಬರ್ತದೆ? ತರುಣ ಅಂದ್ರೆ ತರುಣ. ತರಣಿ ಅಂದ್ರೆ ಏನಿ? ತರುಣಿ ಅಂತ ಶಬ್ದ, ತರಣಿ ಅಂತ ಶಬ್ದ, ಆಮೇಲೆ ತರುಣ ಅಂತಕ್ಕಂಥದ್ದು, ಮತ್ತು ತರುಣಿ ಅಂತ ಶಬ್ದ ಬಿಟ್ಟು ಇದು ಎಂದರೆ ತರಣಿ. ಅರುಣ, ನೇಸರ. ಅಸ್ತು ಅಸ್ತು. ಈ ಶಬ್ದಗಳನ್ನು ನೀವೆಲ್ಲ ಯಾರು ಹೇಳಿದ್ರಪ್ಪ? ಯಾರು ಹೇಳಿದ್ರು? ಎಲ್ಲರೂ ಹೇಳಿಲ್ಲ, ಪ್ರಭು ಹೇಳಿದ್ರು, ನೀವೆಲ್ಲರೂ ಹೇಳಿದ್ರಿ. ನಾವು ಸುಮ್ಮನೆ ಕೇಳ್ಕೊತ ಕೂತೀವಿ ಎಲ್ಲ ಅಪ್ಪವ್ರು. ಈ ಶಬ್ದಜ್ಞಾನ ವಿಶೇಷ ಇದ್ರೆ ನಿಮಗೆ ಮುಂದೆ ಕಾವ್ಯ ರಚನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಶಬ್ದಜ್ಞಾನಗಳು ವಿಶೇಷ ಬೇಕು. ಒಂದು ವಾಕ್ಯ ಬರ್ತಿತ್ತಂದ್ರೆ, ಒಂದು ಶಬ್ದಗಳು ಬರ್ತಿದ್ರೆ, ಒಂದು ಹೆಸರು ಬರ್ತಿತ್ತಂದ್ರೆ ಆ ಸ್ಥಾನದಲ್ಲಿ ನೀವು ಪ್ರಾಸ ಬರ್ತಲ್ಲ, ಪ್ರಾಸವಿಲ್ಲದ ಹಾಡವನ್ನು ಏಸು ಹಾಡಿದ್ರೆ ಸ್ವಲ್ಪ ಮೇಲೆ ಹೇಳ್ತಾರೆ. ಪ್ರಾಸ ಪ್ರಕಾರವಾಗಿ ಹಾಡಬೇಕಾದ್ರೆ ಏನು ಬೇಕ್ರಿ? ಅನೇಕ ಶಬ್ದಗಳ ಸಂಗ್ರಹ ಬೇಕು. ಆ ಸ್ಥಾನ ಒಂದು ಇನ್ನೊಂದು ಅಲ್ಲಿ ಪ್ರಾಸಕ್ಕೆ ಹೊಂದಿಲ್ಲ, ಇನ್ನೊಂದು ತಂದ ಇಡ್ಲಿಕ್ಕೆ ಬರ್ತದೆ. ಅಲ್ಲಿ ಇನ್ನೊಂದು ಶಬ್ದವನ್ನು ಪದ್ಯ ರಚನೆ ಮಾಡುವಾಗ ಮತ್ತು ನೀವು ಅಷ್ಟೋ ಒಂದೆರಡು ಶಬ್ದ ಬರ್ತಿತ್ತು, ಅಷ್ಟೋ ಬರ್ತಿತ್ತು ಅಂದ್ರೆ ಮತ್ತು ಪದ್ಯ ರಚನೆ ಮಾಡೋಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕೆ ಯಾರು ಪದ್ಯ ರಚನೆ ಮಾಡ್ತಾರೆ, ಕಾವ್ಯ ರಚನೆ ಮಾಡ್ತಾರೆ. ಇರೋ ಬಹುಶಃ ಇಷ್ಟು ಮಂದಿ ಒಳಗೆ ಕಾವ್ಯ ಅಂತ ಹೆಸರು, ಕಾವ್ಯ ಅಂತ ಹೆಸರು ಇರ್ಬೋದು. ಇದ್ರ ಯಾರು ಕಾವ್ಯ ಅಂತ ಇದ್ರಿ? ಇದ್ರಂದ್ರೆ
ಕೇವಲ ಹೆಸರು ಕಾವ್ಯ ಆಗಬಾರ್ದು, ಕಾವ್ಯ ರಚನೆ ಮಾಡಬೇಕು. ಕಾವ್ಯ ರಚನೆ ಮಾಡ್ಬೇಕಂದ್ರೆ ಏನು ಬೇಕು? ಎಲ್ಲರಿಗೂ ಏನು ಬೇಕು? ಶಬ್ದ ಸಂಗ್ರಹ ಬೇಕು. ಭಾಳ ಶಬ್ದ ಸಂಗ್ರಹ ಬೇಕು. ಚೆನ್ನಾಗಿರ್ತದೆ. ವಸುಮತಿ ಅಂದ್ರೆ ಏನ್ರಿ? ಭೂಮಿ. ವಸುಧ, ವಸುಂಧರೆ ಎಲ್ಲ ಏನ್ರಿ? ಈಗ ಇಲ್ಲಿ ಕೂಡ ಪೃಥ್ವಿ, ಭೂಮಿ, ಧರಣಿ, ಅವನಿ, ಅವನಿ, ಧರಿತ್ರಿ. ಹೀಗೆ ಮತ್ತೆ ಹೇಳ್ಬೋದು. ಮತ್ತೆ ಹೇಳ್ತಾರೆ, ಹೇಳ್ಬೋದು. ಅಂಬ, ಅಂಬದ್ರ ಅಂಬದ್ರ ಅಂಬರ, ಅಂಬರ ಆಕಾಶ, ಅಂಬರ. ಹೀಗೆ ಶಬ್ದಗಳನ್ನ ಬಹಳಷ್ಟು ಶಬ್ದಗಳನ್ನ ಸಂಗ್ರಹ ಮಾಡ್ತಾ ಇರಬೇಕು. ಸಂಗ್ರಹ ಮಾಡಿದರೆ ನಿಮ್ಮ ನಾಳೆ ಪ್ರಯೋಜನ ಆಗ್ತದೆ, ಉಪಯೋಗ ಆಗ್ತದೆ. ಇರಲಿ, ಒಳ್ಳೆಯದಾಗಲಿ. ಭಜನೆಯನ್ನೆಲ್ಲರೂ ಶ್ರವಣ ಮಾಡ್ತಾ ಮಾಡ್ತಾ ಕೂತ್ಕೊಂಡ್ರು. ಎಲ್ಲಿ ಕೂತ್ರಿ? ಯಾವ್ರೊಳಗೆ? ಕೋಟ್ಯಾಳದಲ್ಲಿ. ಅಲ್ಲಿ ಕೋಟ್ಯಾಳಕ್ಕೆ ಯಾರು ಹೋಗಿದ್ದಾರೆ ಈಗ? ಅಪ್ಪವ್ರದ್ದು. ಅಪ್ಪವ್ರ ಜೊತೆ ನಾವು ಪ್ರವಾಸ ನೋಡೋಲ್ಲ. ನಾವನ್ನೆಲ್ಲ ಪ್ರವಾಸ ಮಾಡ್ತಾ ನಾವು ಕೂಡ ಇಲ್ಲಿ ಇದ್ವಿ. ಈಗ ಕೋಟ್ಯಾಳಕ್ಕೆ ಬಂದೀವಿ ನೋಡ್ರಿ ನಾವೇನು. ಎಲ್ಲರೂ ಭಜನೆ ಮಾಡ್ತಾರೆ. ಭಜನೆ ಮಾಡ್ತಾ 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 ಆನಂದವಾಗಿ ಕೂತಾರ. ಈಗ ಇದರ ಜೊತೆಗೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಬಂದೀವಿ. ದಿನ ಪಾಠ ಹೇಳುವಾಗ ಸುಭಾಷಿತ ಹೇಳ್ಬೇಕಂತ ಸುಭಾಷಿತ ಅನ್ನೋ ಪದ ಹೇಳ್ತಾ ಬಂದೀವಿ. ಒಂದು ಅರಣ್ಯದಲ್ಲಿ ಏನಿತ್ತು? ಒಂದು ಸುಂದರವಿರ್ತಕ್ಕಂಥ ಮನೋಹರವಿರ್ತಕ್ಕಂಥ ಸರೋವರ ಇತ್ತು. ಸರೋವರದಲ್ಲಿ ಅನೇಕ ಪುಷ್ಪಗಳಿದ್ದವು. ಅನೇಕ ಪುಷ್ಪಗಳು. ಯಾವ ಪುಷ್ಪಗಳು? ಕಮಲ ಪುಷ್ಪಗಳು. ಕಮಲನ ಮಿತ್ರ ಯಾರು ಅನ್ನೋಗೋಸ್ಕರ ಬಂದಿರ್ತಕ್ಕಂಥ ಇಷ್ಟೆಲ್ಲ. ಯಾವ ಶಬ್ದದ? ಕಮಲನ ಮಿತ್ರ ಯಾರು ಅನ್ನೋಗೋಸ್ಕರ ಯಾವ ಶಬ್ದ ಸಂಗ್ರಹ ಆಗ್ತಾ 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 ಆಗಿ ಹೋಗ್ಬಿಡ್ತು, ಮುಂದೆ ಹೋಗಿಬಿಡ್ತು. ಅದನ್ನು ಇಲ್ಲಿ ನೋಡಿ ಪ್ರಾಸಗಳು ಇರ್ತಾವೆ. ಕಮಲ ಅರ್ಕನಲ್ಲಿರುವ ಕಡು ನಂಟತನದಿಂದ ಕಮಲ ಕಮಲ ಪ್ರಾಸ ಕಮಲ ಕಮಲ ಅರ್ಕನಲ್ಲಿರುವ ಕಡು ನಂಟತನದಿಂದ ವಿಮಲ ಕಮಲ. ಒಂದನೇ ಅಕ್ಷರಕ್ಕ ಎರಡನೇ ಅಕ್ಷರ ಪ್ರಾಸದ್ರಿ. ಏನದಲ್ಲಿ? ಕಮಲ ಮ ಎರಡನೇ ಅಕ್ಷರ. ಒಂದು ಪದ್ಯ ರಚನೆ ಆಗುವಾಗ ಎರಡನೇ ಅಕ್ಷರ ಒಂದೇ ಬರಬೇಕು. ಕಮಲ ಅರ್ಕ ಅಂದ್ರೆ ಸೂರ್ಯ. ಕಮಲ ಅರ್ಕನಲ್ಲಿರುವ ಕಡು ನಂಟತನದಿಂದ ವಿಮಲ ಜಲದೊಳಗೆ ಆಡುತ್ತಿರುವುದು ಕ್ರಮ ತಪ್ಪಿ ನೀರಿಂದ ಕಡೆಗೆ ಬೀಳಲು ರವಿಯ ಅಮಿತ ಕಿರಣಗಳಿಂದ ಕಂದಿ ಹೋಗುವುದು. ಶಕ್ತನಾದರೆ ನೆಂಟರೆಲ್ಲ ಇತರು, ಅಶಕ್ತನಾದರೆ ಅವರೇ ವೈರಿಗಳು ಮೂಜಗದಿ ಅಂತ ಹೇಳೋದು ಪುರಂದರದಾಸರು. ಶಕ್ತನಾದರೆ ತಾನು ಶಕ್ತಿ ಸಂಪನ್ನದ್ರಂದ್ರೆ ವಿದ್ಯೆಯಲ್ಲಿ ಶಕ್ತಿ ಆಗಿರ್ತಕ್ಕಂಥದ್ದು ಇರಬೇಕು, ದೇಹದಿಂದ ಸದೃಢವಾಗಿರ್ತಕ್ಕಂಥದ್ದು ಇರಬೇಕು, ಬುದ್ಧಿಯಿಂದ ಇರಬೇಕು, ಮನಸ್ಸಿನಿಂದ ಇರಬೇಕು, ಚಿತ್ತದಿಂದ ಇರಬೇಕು, ವಿಷಯಗಳ ತ್ಯಾಗದಲ್ಲಿ ಶಕ್ತನಾಗಿರ್ತಕ್ಕಂಥವ್ರು ಇರಬೇಕು. ಈಗ ಎಲ್ಲ ದೃಷ್ಟಿಯಿಂದ ತಾನು ಶಕ್ತನಾದರೆ ನೆಂಟರಲ್ಲಿ ಹಿತರು, ಅಶಕ್ತನಾದರೆ ಅವರೇ ವೈರಿಗಳು ಮೂಲಕ ನಿಂತುಕೊಂಡು ಹೇಳಿ ಈ ಒಂದು ವಿಷಯ ಹೇಳ್ತಾ ಕಮಲ ಅರ್ಕನಲ್ಲಿರುವ ಕಡು ನಂಟತನದಿಂದ ಏನು ಹೇಳ್ತಾರೆ? ಒಂದು ವಿಮಲ ಕಮಲ ಅರ್ಕನಲ್ಲಿರುವ ಅದು ಕಮಲ ಸೂರ್ಯನಲ್ಲಿರುವ ಕಡು ನಂಟತನ. ಕಡು ನಂಟತನ ಅಂದ್ರೆ ಏನು? ಸೂರ್ಯ ಉದಯಿಸಿದರೆ ನಂಟತನ ಸಂಬಂಧ. ಅದು ಸೂರ್ಯ ಉದಯಿಸಿದರೆ ಕಮಲ ಅರಳುತ್ತದೆ. ಸೂರ್ಯ ಉದಯಿಸಿದ್ರೆ ಅಸ್ತಂಗತನ ಅಂದ್ರೆ ಮುಳುಗಲಿಕ್ಕೆ ಹತ್ರ ಕಮಲ ಮುದುಡುತ್ತದೆ. ಅದು ಕಡು ನಂಟ. ಕಮಲ ಅರ್ಕನಲ್ಲಿರುವ ಕಡು ನಂಟತನದಿಂದ ವಿಮಲ ಜಲದೊಳಗೆ ಆಡುತ್ತಿದ್ದು, ವಿಮಲವಾಗಿರ್ತಕ್ಕಂಥ ಅಂದರೆ ನಿರ್ಮಲವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಸರೋವರದಲ್ಲಿ ಆಡುತ್ತಿರುವುದು. ಗಾಳಿಗೆ ಅತ್ತವ ಮಿತ್ತವ ಎಲ್ಲ ಏನು ಮಾಡ್ತಾರೆ? ಈಗ ಅಲ್ಲಾಡ್ತಿರ್ತದೆ, ಆಹ್ಲಾದವನ್ನು ಉಂಟು ಮಾಡ್ತದೆ. ನೀರು ಹರಿದುಕೊಂಡು ಹೋಗ್ತಕ್ಕಂಥ ನೀರಿನ ಜೊತೆ ಅದು ಇತ್ತವ ಬಿತ್ತವ ಮಾಡ್ತಿರ್ತದೆ. ಆನಂದವಾಗಿರ್ತದೆ. ಅರಳಿಕೊಂಡು ಕಮಲ ಅರ್ಕನಲ್ಲಿರುವ ಕಡು ನಂಟತನದಿಂದ, ಕಡು ಅಂದರೆ ಭಾಳಷ್ಟು ನಂಟತನದಿಂದ
ಕಡು ನಾಟುತ್ತಂದ್ರೆ ವಿಮಲ ಜಲದೊಳಗೆ ಆಡ್ತೀವಿ, ವಿಮಲ ಜಲದೊಳಗೆ ಆಡ್ತೀವಿ. ವಿಮಲ ಇರ್ತಕ್ಕಂಥ ವಿಮಲ ಅಂತಂದ್ರೆ ಮಲರಹಿತವಿರ್ತಕ್ಕಂಥ ದೋಷರಹಿತವಿರ್ತಕ್ಕಂಥ ಜಲದಲ್ಲಿ ಆಡ್ತದೆ. ಯಾವ ದೋಷ ಇರ್ತದೆ ನೀರಿನಲ್ಲಿ. ಕ್ರಮ ತಪ್ಪಿ ಕಡೆಗೆ ಕ್ರಮ ತಪ್ಪಿ ನೀರಿಂದ ಕಡೆಗೆ ಬೀಳಲು ರವಿಯ ಅಮಿತ ಕಿರಣಗಳಿಂದ ಕಂದಿ ಹೋಗುವುದು ಅಂತ. ಕ್ರಮ ತಪ್ಪಿ ನೀರಿಂದ, ನೀರು ಅಂದರೆ ಯಾವ ಶಬ್ದ ಇದು? ಯಾವ ಶಬ್ದ ಇದು? ಸಂಸ್ಕೃತ ಭಾಷೆ ಶಬ್ದ ಅಂತ ನೀರು ಅಂದ್ರೆ. ನಮ್ಮದು ಏನು ಹೇಳಿ ನೀನು ಹೇಳಿಲ್ಲ, ನೀರಿಗೇನಂದರೆ ಅಗ್ಗವಣಿ. ಕನ್ನಡದಲ್ಲಿ ಅಗ್ಗವಣಿ ಅಂತಾರೆ. ನೀರು ಅಂದರೆ ಸಂಸ್ಕೃತ ಶಬ್ದ ಅಂತ. ಅದಕ್ಕೆ ಹೇಳಿದ್ರು ಪುರಂದರದಾಸರು, ಕ್ರಮ ತಪ್ಪಿ ನೀರಿಂದ್ರೆ ನೀರಿನಲ್ಲಿರಬೇಕಾದ ಕಮಲ ಕ್ರಮ ತಪ್ಪಿ. ಏನು ಕ್ರಮ ತಪ್ಪಿ ಅಂದ್ರೆ ಯಾವುದೋ ಒಂದು ಪ್ರಾಣಿ ಬಂದು ಅಥವಾ ಮನುಷ್ಯ ಬಂದು, ಯಾರೋ ಬಂದು, ಬಾಲಕ ಬಂದು, ಮಂಗಗಳು ಬಂದು ಕಿತ್ತು ಅದರಿಂದ ಹೊರಗೆ ಹಾಕಿದರೆ, ಕ್ರಮ ತಪ್ಪಿ ನೀರಿಂದ ಕಡೆಗೆ ಬೀಳಲು, ಕ್ರಮ ತಪ್ಪಿ ನೀರಿನಲ್ಲಿರ್ತಕ್ಕಂಥ ಕಮಲ ತಪ್ಪಿ ಕಡೆಗೆ ಬಂದ ಕ್ಷಣ ಏನಾದರೂ ಬಿದ್ದರೆ, ಯಾವ ಕಿರಣ? ಯಾವ ಸೂರ್ಯನ ಕಿರಣ ತಲ್ರಿ ಅದರಿಂದ ಅರಳ್ತಾ ಇತ್ತಲ್ಲ, ಅದೇ ಸೂರ್ಯನ ಕಿರಣದಿಂದಲೇ ಕ್ರಮ ತಪ್ಪಿ ನೀರಿಂದ ಕಡೆಗೆ ಬೀಳಲು ರವಿ ಆ ಕಿರಣಗಳಿಂದಲೇ ಕಂದಿ ಹೋಗೋದು. ಯಾವ ಕಿರಣಗಳಿಂದ ಅರಳುತ್ತಿತ್ತಲ್ಲ ಅದೇ ಕಿರಣಗಳು ಈಗ ಅದನ್ನು ಬಾಡಿಸಲಿಕ್ಕೆ ಕಾರಣ ಅಂತವೆ. ಶಕ್ತನಾದರೆ ನೆಂಟರಲಿತರು, ಅಶಕ್ತನಾದರೆ ಅವರಿ ವೈರಿಗಳು. ಜಗದಿ ಅಂತ 3 ಲೋಕದಲ್ಲಿ ವಿಚಾರ ಮಾಡಿದರೆ, ತನ್ನಲ್ಲಿ ಶಕ್ತಿ ಇದ್ರೆ ಎಲ್ಲ. ಕಮಲಕ್ಕೆ ನೀರು ಸಿಗಲಿಲ್ಲ, ಈಗ ತನ್ನ ಶಕ್ತಿ ಇಲ್ಲ ಆಯಿತು, ನೀರು ಬಿಟ್ಟು ಹೊರಗೆ ಬಂದಿತ್ತು. ನೀರೊಳಗಿದ್ದಾಗ ಸೂರ್ಯ ಅರಳಿಸ್ತಿದ್ದ, ಈಗ ಹೊರಗೆ ಬಿದ್ದಾಗ ಏನು ಮಾಡಿದ್ರೆ ಕಂದಿಸಿಬಿಟ್ಟ. ಕಡೆಗೆ ಬೀಳೋದು ರವಿ ಅಮಿತ ಕಿರಣದಿಂದ. ಅಮಿತ ಅಂದರೆ ಮಿತರಹಿತವಾಗಿರ್ತಕ್ಕಂಥ, ಮಿತ ಅಂದರೆ ಇಷ್ಟೇ ಅಂತಲ್ಲ, ಸೀಮಾತೀತವಾಗಿರ್ತಕ್ಕಂಥದ್ದು. ಅಮಿತ ಕಿರಣಗಳಿಂದ ತಂದಿರ್ತಕ್ಕಂಥ ಬಹಳಷ್ಟು ಸಹಸ್ರಾರು ಕಿರಣಗಳಿಂದ ಆ ಕಮಲವನ್ನು ಏನು ಮಾಡಿದ್ರೆ ಕಂದಿ ಹೋಗ್ಬೋದು. ಆ ಕಿರಣಗಳಿಂದ ಕಮಲ ಕಂದಿ ಹೋಗ್ಬಿಡ್ತದೆ. ಕಂದಿ ಹೋದ ಎಲ್ಲ ಮುದುಡಿ ಹೋಗ್ಬಿಡ್ತದೆ, ಎಲ್ಲ ಬಾದಾಗಿ ಹೋಗ್ಬಿಡ್ತದೆ, ನಾಶ ಆಯಿತು. ಅದಕ್ಕೆ ಶಕ್ತನಾದರೆ ತನ್ನಲ್ಲಿ ಕಮಲಕ್ಕೆ ಶಕ್ತಿ ನೀರು ಅದು ಇರಲಿಲ್ಲ ಅಂದ್ರೆ ಈಗ ಏನು ಮಾಡ್ತೀವಿ ಬಾಡಿ ಹೋಗ್ತದೆ. ಆಗ ತನ್ನಲ್ಲಿ ಶಕ್ತಿ ಇರ್ಬೇಕು, ಇದ್ರೆ ಮಾತ್ರ ಎಲ್ಲ ದೃಷ್ಟಿಯಿಂದ ತನ್ನಲ್ಲಿ ಶಕ್ತಿ ಇದ್ರೆ ಮಾತ್ರ ಎಲ್ಲರೂ ನನ್ನವ್ರು ತನ್ನವ್ರು ಅಂತಾರೆ. ತನ್ನಲ್ಲಿ ಏನಿಲ್ಲ ಅಂದ್ರೆ ಏನಿಲ್ಲ. ಅದಕ್ಕೆ ತನಗೆ ಶಕ್ತಿ ಇರ್ಬೇಕು ಬಂದಿಟ್ಕೊಂತ ಒಂದು ಮುಂದೆ ಅಂತಂದ್ರೆ ಅಲ್ಲಿ ಈಗ ಕಮಲದ ಪುಷ್ಪ ಅರಳಿತ್ತು. ಅದ್ರ ಒಳಭಾಗದಲ್ಲಿ ಬಹುದೂರಿನಿಂದ ಒಂದು ಭೃಂಗ ವಾಸನೆ ಹಿಡಿದುಕೊಂಡು ಬಂದು ಅದರೊಳಗೆ ಪ್ರವೇಶ ಮಾಡ್ತಾರೆ. ಎಲ್ಲಿ? ಕಮಲದ ಒಳಗೆ ಪ್ರವೇಶ ಮಾಡಿತು. ಸೂರ್ಯನಾರಾಯಣ ಪೂರ್ವ ದಿಕ್ಕನ್ನು ಈಗ ಬಂದು ಆರೋಹಣ ಮಾಡ್ತಾ 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 ಹೀಗೆ ಬಂದು ಅಸ್ತಂಗತ ಆಗತಕ್ಕಂಥ ಸಮಯ ಬರ್ಲಿಕ್ಕೈತೀಗ. ಇನ್ನೂ 4 ಗಂಟೆ 5 ಗಂಟೆ ಅನ್ನೋಷ್ಟು ಮುದ್ರಲಿಕ್ಕೆ ಹತ್ತದ, ಇನ್ನೂ ಮುಳುಗೋದು ಭಾಳ ಸಮಯ ಇರ್ತದೆ ರೀ. ಆಗಲೇ ಬಾಡ್ಲಿಕ್ಕೆ ಹತ್ತದ ಕಮಲ, ಸಾವಕಾಶ ಹೋಗ್ತದೆ. ಅದು ಮುದ್ರಲಿಕ್ಕಿತ್ತು. ಭೃಂಗ ಅದು ವಿಚಾರ ಮಾಡ್ತು, ಕಮಲ ಏನೇನಾಗ್ತದೆ ಮುದ್ರಲಿಕ್ಕೆ ಹತ್ತದ, ಇದನ್ನು ಹೊರಭಾಗಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಮಾಡ್ತು. ಇನ್ನೊಂದು ಮನುಷ್ಯ ಹೇಳ್ತು, ಹೊರಗೆ ಹೋಗಿ ಅದಪ್ಪ ಇಂಥ ಸುಖ ಇಲ್ಲದು, ಮೆತ್ತನೆ ಇರ್ತಕ್ಕಂಥದ್ದು ಇಲ್ಲಿ ಭಾಳ ಮೆತ್ತಗದ ಒಳಭಾಗ ಕೇಸರಿಗಳು ಒಳಭಾಗದಲ್ಲಿ. ಆಮೇಲೆ ಒಳಭಾಗದಲ್ಲಿ ಅದ ಆಗ ರಸ ಅದ, ಅಮೃತ ರಸ ಅದ. ಮಧು ಅಂದ್ರೆ ಅಮೃತ ರೀ, ಮಧು ಅಂದ್ರೆ ಜೇನುತುಪ್ಪ. ಅದು ರಸ ಅದ ಪಾನ ಮಾಡಲಿಕ್ಕೆ. ಅದು ಸುಂದರ ಇರ್ತಕ್ಕಂಥ ರೂಪದ. ಇದನ್ನು ಬಿಟ್ಟು ಹೇಗೆ ಹೋಗಲಿ ಅಂತಕೊಂಡು ಹೇಳಿ ಇವತ್ತೊಂದು ದಿವಸ ಇಲ್ಲೇ ಇರಬೇಕಿದ್ರ ಜೊತೆಗೆ ಅಂತಕೊಂಡು ಅಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದು ಆಗ ಕಮಲ ಮುದುಡ್ತಾ ಕೊನೆಗೆ ಏನಂದ್ರಿ ಅದು ಸಂಪೂರ್ಣ ಮುದುಡ್ಕೊಂಡು ಬಿಡ್ತು. ಈ ಶ್ವಾಸ ಭಾಳ ತೊಂದರೆ ಇದ್ರು ಕಮಲ. ಅದಕ್ಕೆ ದೂರಿನ ಗುಡ್ಡ ಕಣ್ಣಿಗೆ ನುಣ್ಣಂಗೆ ಅಂತಾರೆ, ನುಣ್ಣಗೆ ಸರಿ ಹೋದ ಎಲ್ಲ ಬೇರೆ ಕಮಲದೊಳಗೆ. ಅದರೊಳಗೆ ಕೆಲವೊಂದು ಬೇರೆ ಬೇರೆ ಕಮಲಗಳು, ಅದರೊಳಗೆ ಕೆಲವೊಂದು ತಾವರ ನಮ್ಮಲ್ಲಿ ಹೆಚ್ಚಿದ ತಾವರ ಇಲ್ಲಿ ನೋಡ್ರಿ ಹೊರಗೆ. ಅದ್ರ ಒಳಭಾಗ ನಾವು ನೋಡಿರ್ತಕ್ಕಂಥದ್ದು ಏನಂದ್ರೆ ಕಮಲಕ್ಕೆ ಈ ಒಳಭಾಗದಲ್ಲಿ ಕೇಸರ ಇಡ್ತಾರೆ. ಎಂಥ ಕೇಸರ ಅಂದ್ರೆ ಗಟ್ಟಿ ಇರ್ತಕ್ಕಂಥ ಕೇಸರು. ಕೆಲವೊಂದು ಕೇಸರಗಳು ಸೂಕ್ಷ್ಮ ಇರ್ತಕ್ಕಂಥವು ಬೇರೆ ದೊಡ್ಡ ಕಮಲ ಇರ್ತಾವೆ, ಭಾಳ ಚಲೋ ಇರ್ತಾವೆ. ಇವು ಬೇರೆ ಇರ್ತಾವೆ ರೀ. ಒಳಭಾಗದಲ್ಲಿ ಹೇಗಿರ್ತಂದ್ರೆ ಇದು ನಮ್ಮ ಬೆಳೆದು ಹೀಗೆ ಇರ್ತಾವೆ ರೀ. ಇದ್ರ ಒಳಭಾಗದಲ್ಲಿ ಭೃಂಗ ಬಂದು ಸಿಕ್ಕರೆ ಸಾಕು, ಹೀಗೆ ಮುಚ್ಕೊಂಡು ಹಿಡ್ಕೊಂಡ್ಬಿಡ್ತಾವೆ. ಏನು ಬಿಡ್ತಾರೆ? ಒಮ್ಮೆ ಹಿಡಿದು ಅಂದ್ರೆ ಸಾಕು, ಬಿಡುದಿಲ್ಲ. ಮೇಲ್ಭಾಗ ಪಕ್ಕಾ ಹಿಡ್ಕೊಂಡ್ಬಿಡ್ತಾವೆ.
ಅದು ಬಿಡೋದಿಲ್ಲ. ಅವು ಬಿಡ್ಬೇಕಾದ್ರೆ ರೀ ಮತ್ತು ಬೆಳಗ್ಗೆ ಆಗ್ಬೇಕು ರೀ, ಬೆಳಗ್ಗೆ ಆಗ್ಬೇಕು. ಹಿಡ್ಕೊಂಡು ಹಿಡಿಲಿಕ್ಕತ್ತು. ಅದು ಈಗ ನನಗನ್ನಿಸ್ತು ಇದರಿಂದ ನಾ ಪಾರಾಗಿ ಹೊರಗೆ ಹೋಗ್ಬೇಕು. ನನ್ನ ಶಕ್ತಿ ಅದು ಇದು ಕತ್ತರಿಸ್ಕೊಂಡು ಹೊರಗೆ ಹೋಗ್ತಾ ಅನಿಸ್ತು. ಇನ್ನೊಂದು ಮನುಷ್ಯ ಹೇಳ್ತು, ಎಷ್ಟು ಹುಚ್ಚಿದ್ದೀಪ, ಎಲ್ಲೋ ಪ್ರಯತ್ನ ಮಾಡಿ ಸ್ವಲ್ಪ ಗಾಳಿ ಅಲ್ಲಿಂದ ಬರ್ತೈತೆ, ಅದರಿಂದ ಬದುಕಿಕೋ. ಇಷ್ಟು ಸುಂದರವಾಗಿರ್ತಕ್ಕಂಥ ರೂಪದಿಂದ ಕೂಡಿರ್ತಕ್ಕಂಥ, ಮದುವಿನಿಂದ ಕೂಡಿರ್ತಕ್ಕಂಥ, ಆನಂದ ಇರ್ತಕ್ಕಂಥ ಕಮಲವನ್ನು ಕತ್ತರಿಸೋದೆ ಇದು ಯೋಗ್ಯವೇ? ಹಾಗೆ ಮಾಡಿಕೊಡು ಅಂತಕೊಂಡು ಹೇಳಿ ತನ್ನ ಇನ್ನೊಂದು ಮನುಷ್ಯ ಹೇಳ್ತದೆ. ಯಾವ್ದು ಕೇಳ್ತೀರಿ? ಯಾವ ಭೃಂಗಕ್ಕೆ ಹೇಳ್ತು. ಅದು ಕತ್ತರಿಸಲೇ ಇಲ್ಲರಿ. ಆಗ ಶ್ವಾಸ ಭಾಳ ತ್ರಾಸಾಯಿತು. ಏನಾಯಿತು? ಆಗ ಅದು ವಿಚಾರ ಮಾಡ್ತದೆ. ಇನ್ನು ಬರೋದು ಸುಭಾಷಿತ. ಇಷ್ಟೆಲ್ಲ ವ್ಯವಹಾರ ಪೂರ್ತಿಯಾರಿ ಸುಭಾಷಿತ ಇನ್ನು ಬರ್ತಕ್ಕಂಥದ್ದು ಆ ಭೃಂಗದಗೋಸ್ಕರ ಬಂದಿರ್ತಕ್ಕಂಥದ್ದು. ಒಳಗೆ ಕೂತ್ಕೊಂಡು ವಿಚಾರ ಮಾಡ್ತಕ್ಕಂಥ ಭೃಂಗ, ರಾತ್ರಿ ಗಮಿಷ್ಯತಿ ಹಸಿಷ್ಯತಿ ಸುಪ್ರಭಾತಂ ಇತ್ತೇವ ಚಿಂತೆತೆ ಕೋಶಗತೆ ದ್ವಿರೇಫೆ ಹಾ ಕಮಲಿನಿಂ ಗಜ ಉಜ್ಜಹಾರ ಹಾ ಕಮಲಿನಿಂ ಗಜ ಉಜ್ಜಹಾರ. ಅಂದರೆ ಅದು ಹೇಳ್ತದೆ, ನೀವು ಆರಾಮಿರ್ಬೋದು, ನಾನು ಇಲ್ಲಿ ಯಾವ ಅನುಭವನ ಅನುಭವಿಸ್ತಾ ಇದ್ದೀನಿ, ಎಷ್ಟು ಸುಖವಾಗಿದ್ದೀನಿ, ಕಮಲ್ ಇಂಥದ್ದು ಎಲ್ಲ ಸಿಕ್ಕಿಲ್ಲಂತ ಕಮಲ್ ನನಗೆ ಸಿಕ್ಕದ, ಇಷ್ಟು ಮಧು ಸಿಕ್ಕದ, ಒಳ ಭಾಗದಲ್ಲಿ ಆನಂದದ ಆನಂದವು ನಾಳೆಗೆ ಸೂರ್ಯ ಉದಯಿಸ್ತಾನೆ, ಬೆಳಗಾಗ್ತದೆ. ನಾಳೆ ಅಲ್ಲಿಂದ ಇಲ್ಲಿಂದ ತೆರಳಿ ನನ್ನ ಬಂಧು ಬಳಗ, ಅಣ್ಣ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರೆಲ್ಲರಿಗೂ ಹೋಗಿ ಈ ಅನುಭವನ ಹೇಳ್ತಾ ಇದ್ದೀನಿ ಅಂತಕೊಂಡು ಹೇಳಿ ಏನು ಮಾಡ್ತಿರೋದು ವಿಚಾರ ಮಾಡಿದ್ರು. ರಾತ್ರಿ ಗಮಿಷ್ಯತಿ ಹೇಳ್ತದ. ರಾತ್ರಿ ಗಮಿಷ್ಯತಿ ಶಬ್ದ ಯಾವ ಕಾಲ ರೀ? ಭವಿಷ್ಯತ್ ಕಾಲ. ಯಾವಾಗ ಶಕಾರ ಬರ್ತದೆ ಯಾವ ಕಾಲದು? ಭವಿಷ್ಯತ್ ಕಾಲ. ಅದು ಹೇಳ್ತದೆ ರಾತ್ರಿ ಗಮಿಷ್ಯತಿ. ರಾತ್ರಿ ನಮಗ ರಾತ್ರಿ ರಾತ್ರಿ ಅಂದ್ರೆ ವಿಸರ್ಗ ಬರ್ತದೆ. ರಾತ್ರಿ ವಿಸರ್ಗ ಬರ್ತದೆ. ಇಲ್ಲೇನದ ರೀ? ವಿಸರ್ಗ ಹೋಗಿ ರಾತ್ರಿ ಗಮಿಷ್ಯತಿ, ರಾತ್ರಿ ಗಮಿಷ್ಯತಿ, ಅನ್ಯ ರಾತ್ರಿ ಗಮಿಷ್ಯತಿ. ವಿಸರ್ಗ ಮನೆ ಹೇಳಿವಿ. ಒಂದು ವಿಸರ್ಗ ಅಂತ ವಿಸರ್ಗ ಸಂಧಿ ಒಳಗೆ ವಿಸರ್ಗ ಅಂದರೆ ಎರಡು ಪೂಜೆ ಕೊಡ್ತಾರೆ. ಅನ್ನಲ್ಲಿ ಆ ಎರಡು ಪೂಜೆ ಒಂದು ಸಲ ಸಕಾರ ಆಗ್ತದೆ, ಒಂದು ಸಲ ಏನಾಗ್ತದೆ ರಕಾರ ಆಗ್ತದೆ ಸಂಧಿಗನುಗುಣವಾಗಿ, ಇನ್ನೊಂದು ಸಲ ಶಕಾರ ಆಗ್ತದೆ. ಆಮೇಲೆ ವಿಸರ್ಗ ಅಂತೂ ಮೊದಲೇ ಇರ್ತದೆ. ಎಷ್ಟಾಗ್ತದೆ ರೀ? 4 ಆಗ್ತದೆ. ಅದನ್ನು ಯಾವ ಸಮಯದಲ್ಲಿ ಹೇಗೆ ಉಪಯೋಗಿಸ್ಬೇಕು ಆ ಸಂದರ್ಭಾನುಸಾರ ಉಪಯೋಗಿಸಲಿಕ್ಕೆ ಬರ್ತದೆ. ಅವ್ನಿಗೆ ಭಾಳ ಅನುಕೂಲ ಆಗಿರ್ತಕ್ಕಂಥದ್ದು. ಅದು ಜ್ಞಾನ ಇರ್ತಕ್ಕಂಥ ಭಾಳ ಕೆಟ್ಟದಾಗಿರ್ತಕ್ಕಂಥದ್ದು. ಮತ್ತು ಆ ವಿಸರ್ಗ ಏನು ಮಾಡೋದಪ್ಪ? ಈ ವಿಸರ್ಗ ಏನು ಇಟ್ಕೊಂಡು ಕೂಡೋದು, ಅದಕ್ಕೆ ಜ್ಞಾನ ಕೂಡ ಭಾಳ ಮಹತ್ವ ಇರ್ತದೆ. ಒಳ್ಳೆಯದಾಗಲಿ. ರಾತ್ರಿ ಗಮಿಷ್ಯತಿ, ರಾತ್ರಿ ಗಮಿಷ್ಯತಿ, ರಾತ್ರಿ ಗಮಿಷ್ಯತಿ. ವಿಸರ್ಗ ಹೋಗಿ ರಕಾರ ಆಗಿಬಿಡ್ತು. ಅದನ್ನೆಲ್ಲ ವ್ಯಾಕರಣ ಹೇಳ್ತಾರೆ. ನಮ್ಮ ವ್ಯಾಕರಣ ನಮ್ಮ ಕಲ್ಪನೆ ಇರೋದಿಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ನೀವು ಎದ್ದವ್ರು ಸರಿ ಮಾಡ್ಕೊಡ್ರಿ, ಒಳ್ಳೆಯದಾಗಲಿ. ರಾತ್ರಿ ಗಮಿಷ್ಯತಿ ಅಂದರೆ ರಾತ್ರಿ ಅಂತಕ್ಕಂಥ ಏನಾಗ್ತದೆ ರೀ? ಗಮಿಷ್ಯತಿ ಅಂದರೆ ಹೋಗುತ್ತದೆ, ರಾತ್ರಿ ಕಳೆಯುತ್ತದೆ. ಮನುಷ್ಯನಲ್ಲಿಕತ್ತೆ ಅದು ಮುದುರ್ಲಿಕ್ಕತ್ತದ್ರಿ, ಶ್ವಾಸ ಕಡಿಮೆ ಆಗ್ತದೆ, ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ಲಿಕ್ಕೆ ತಯಾರಾಗಿದೆ. ಆದರೂ ಅಷ್ಟಾಗ್ತಕ್ಕಂಥ ಹೂವಿನ ಮೇಲೆ ಇರ್ತಕ್ಕಂಥ ಮೋಹದಲ್ಲ, ಮೋಹ ಇವ ಮಹಾಮೃತ್ಯು. ಮೋಹವೇ ಅದಕ್ಕೆ ಮೃತ್ಯು ಕಾರಣ ಆಗ್ತದೆ. ಅಲ್ಲಿ ರಾತ್ರಿ ಗಮಿಷ್ಯತಿ ಹಸಿಷ್ಯತಿ ಸುಪ್ರಭಾತಂ. ಬೆಳಗ್ಗೆ ಸೂರ್ಯನ ಉದಯಿಸ್ತಾರೆ, ಆ ಸಮಯ ಹಸಿಷ್ಯತಿ. ಈ ಕಮಲದಲ್ಲ, ಕಮಲ ಏನಂತ ಅರಳಿ ಬಿಡ್ತದೆ. ಹಸಿಷ್ಯತಿ ಸುಪ್ರಭಾತಂ, ಸುಪ್ರಭಾತ ಸಮಯದಲ್ಲಿ ಅರಳಿ ಬಿಡ್ತದೆ. ಸೂರ್ಯನ ಕಿರಣ ಎಲ್ಲರ ನಗುವನ್ನು ಉಂಟು ಮಾಡ್ತದೆ. ಅದು ಆ ನಗುವಿನೊಳಗೆ ಇದು ನಕ್ಕು ಬಿಡ್ತದೆ. ಆಗ ನಾನು ಇದರಿಂದ ಹೊರಗೆ ಬರ್ತಾ ಇದ್ದೀನಿ. ಇರ್ತಕ್ಕಂಥ ಈ ಆನಂದವನ್ನು, ಈ ಅನುಭವವನ್ನು, ಈ ಕಮಲದ ಮಧುವನ್ನು, ಒಳಗಿನ ಕೇಸರವನ್ನು ಎಲ್ಲವನ್ನು ಹೇಗೆ ಎಲ್ಲವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದೀನಿ. ಯಾವಾಗ ರೀ? ನಾಳೆಗೆ. ಹಸಿಷ್ಯತಿ ಸುಪ್ರಭಾತಂ ಇತ್ತೇ ಚಿಂತೆತೆ ಕೋಶಗತೆ ದ್ವಿರೇಪಿ. ಇಷ್ಟೆಲ್ಲ ವಿಚಾರ ಮಾಡ್ತಾ 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 ಇತ್ತೇವ ಈ ಪ್ರಕಾರವಾಗಿ, ಇತಿ ಏವ ಈ ಪ್ರಕಾರವಾಗಿ, ವಿಚಿಂತೆತೆ ವಿಶೇಷ ಚಿಂತೆತಿ. ವಿಶೇಷ ಚಿಂತೆತೆ ಅಂದರೆ ಸಾಮಾನ್ಯ, ವಿಚಿಂತೆ ಅಂದರೆ ವಿಶೇಷ ಚಿಂತನೆ ಮಾಡ್ತಕ್ಕಂಥದ್ದು, ಚಿಂತನೆ ಮಾಡಲಿಕ್ಕಿತ್ತು. ವಿಚಿಂತೆತೆ ದ್ವಿರೇಪೆ. ಇಲ್ಲಿ ಷಟ್ಪದಿ ಅಂದರೆ ಭ್ರಮರ. ಷಟ್ಪದಿ ಅಂದ್ರೇನು? ಭ್ರಮರ. ಆಮೇಲೆ ದ್ವಿರೇಪೆ ಅಂದರೂ ಕೂಡ ಭ್ರಮರ. ಗುಂಗಿ ಒಳದ್ರೂ ಭ್ರಮರ. ಇತ್ತೇವ ವಿಚಿಂತೆತೆ ದ್ವಿರೇಪೆ. ಇಷ್ಟೊಳಗೆ ಆನೆ ಬಂದುಬಿಡ್ತಾರೆ ರಾತ್ರಿ ಸಮಯ. ಇನ್ನೇನು ಇಷ್ಟೆಲ್ಲ ನಾಳೆ ಹೇಳ್ತಾ ಇದ್ದೀನಿ, ಹಾಗೆ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ, ಕಲ್ಪನೆ ದೊಡ್ಡದಿರ್ತಕ್ಕಂಥ ಒಂದು ಸೌದನ್ನು ಕಟ್ಟಿಬಿಡ್ತು, ಎಲ್ಲ ಮಾಡ್ತು.
ಅಷ್ಟೊಳಗೆ ಅರಣ್ಯದೊಂದು ಮದ ಬಂದಿರ್ತಂಥ ಆನೆ ಬಂದುಬಿಡ್ತು ನೀರಡಿಕೆಯಾಗಿ ಬಂದುಬಿಡ್ತು. ಒಳಗೆ ಬರ್ಲಿಕ್ಕೆ ಈಗ ಬರುವಾಗ ಆ ಕಮಲ ಇತ್ತಲ್ರಿ, ಅದು ಆ ಯಾವ ಕಮಲದ ಪುಷ್ಪದಲ್ಲಿ ಕೂತಿತ್ತಲ್ಲ ಅದು ಯಾವುದು ಭ್ರಮರ, ಆ ಕಮಲದ ಪುಷ್ಪದ ಬಳ್ಳಿ ಇದು ಕಾಲಿ ತಟ್ಟಿ ಬಿಡ್ತೀರಿ ಆನೆಗೆ. ಆನೆ ಅದು ಮದ ಬಂದಿರ್ತಕ್ಕಂಥ ಆನೆ ಭಾಳ ಸಿಟ್ಟು ಅನಿಸ್ತದೆ. ಅತ್ಯಂತ ಕ್ರೋಧದಿಂದ ಕೂಡಿರ್ತಕ್ಕಂಥದ್ದು ಹೇಳ್ತು, ನಾನು ಮದ ಬಂದಿರ್ತಕ್ಕಂಥ ಆನೆ, ನನ್ನನ್ನು ತಡಿಬಾರವರು ಮೂರ್ಖಲತೆ ಹೊತ್ಕೊಂಡು ಹೇಳಿ ತನ್ನ ಸೊಂಡಿಲಿಂದ ಕಾಲಿನಿಂದ ನೂಕಿ ಸೊಂಡಿಲಿಂದ ಎತ್ಕೊಂಡು ಏನು ಮಾಡ್ತೀರಿ ಆ ಕಮಲವನ್ನು ತನ್ನ ಕಾಲಿನೊಳಗೆ ಹಾಕಿ ತಿಕ್ಕಿ ಬಿಡ್ತೀರಿ, ವರ್ಷ ಆಗಿಬಿಡ್ತೀರಿ. ಆ ಕಮಲದೊಳಗೆ ಏನೈತ್ರಿ, ಕಮಲದೊಳಗೆ ನಾನು ನಾಳೆ ಸೂರ್ಯ ಉದಯಿಸ್ತಾನೆ, ಕಮಲ ಅರಳ್ತದೆ ಎಲ್ಲ ನಾನು ಹೋಗಿ ಹೇಳ್ತಾ ಇದ್ದೀನಿ ನನ್ನ ಅನುಭವವನ್ನು. ಏನೇನೋ ಚಿಂತೆ ಮಾಡ್ತಾಯಿತ್ತು, ಚಿಂತೆ ಏನಂತ ಒಂದು ಕ್ಷಣದೊಳಗೆ ಏನಂತ್ರಿ ಇಲ್ಲಂದ್ರಿ ಯಾವ ರಾತ್ರಿ ಗಮಿಷ್ಯತಿ ಹಸಿಷ್ಯತಿ ಸುಪ್ರಭಾತಂ ಇತ್ಯೇವ ವಿಚಿಂತ್ಯತೆ ಕೋಶಗತೆ ದ್ವಿರೇಪೆ. ಹಂತ ಆನೆ ಬಂತು, ಕಮಲದ ಬಳ್ಳಿ ಕಿತ್ಕೊಂಡ್ಬಿಡ್ತು, ಕಮಲವನ್ನು ಪುಷ್ಪವನ್ನು ಕಾಲೊಳಗೆ ಹಾಕಿ ಯಾವಾಗ ಪಾದವನ್ನು ಇಡ್ಲಿಕ್ಕೈತೆ ಸ್ವಲ್ಪ ಸ್ಪರ್ಶ ಆಯ್ತಲ್ಲ ಅದಕ್ಕೆ ಅನಿಸ್ತು ಬಂದದ್ದು ಆನೆ. ಮೇಲ್ಭಾಗ ಪಾದ ಹಿಡಿತು, ಯಾವಾಗ ಪಾದ ಹಿಡಿತು ಹಂತ ಕಮಲಿನ ಗಜ ಉಜ್ಜಹಾರ ಸತ್ತು ಹೋಯಿತು. ಅದೇ ಸತ್ತೆ ಆನೆ ಪಾದ ಹಿಡಿದು ಎಷ್ಟೊತ್ತದ ಅದಕ್ಕೆ ಹಂತ ಕಮಲಿನಿಮ್ ಅಂದರೆ ಕಮಲ ಪುಷ್ಪನು ಇರ್ತಕ್ಕಂಥ ಎಷ್ಟೋ ಪುಷ್ಪಗಳು ಕೂಡ ಕಮಲಿನಿಮ್ ಗಜ ಉಜ್ಜಹಾರ. ಉಜ್ಜಹಾರ ಅಂದ್ರೆ ಏನ್ರಿ ತಿಕ್ಕಿ ಬಿಡ್ತು. ಇದಕ್ಕೆ ಉಜ್ಜಹಾರ. ಈಗ ಬೆಳಗಿನ ಸಮಯ ಪ್ರಾತಃ ಕಾಲದಲ್ಲಿ ಏನು ಉಜ್ಜು ಮಾತಾಡ್ತಾರೆ, ಏನದು ದಂತ ಧಾವನಂ, ಹಲ್ಲು ಉಜ್ಜೋದು ಅಂತ. ಉಜ್ಜೋದು ಶಬ್ದ ಎಲ್ಲಿಂದ ಇದು, ಯಾವ ಭಾಷೆ ಅದು, ಸಂಸ್ಕೃತ ಭಾಷೆ. ಗಜ ಉಜ್ಜಹಾರ, ಗಜವು ಏನು ಮಾಡ್ತದೆ ಗಜ ಉಜ್ಜಹಾರ ಅಂದರೆ ಹೊಸಕ್ಕೆ ಹಾಕಿಬಿಡ್ತು, ಹೊಸಕ್ಕೆ ಹಾಕಿತ್ತು. ಉಜ್ಜಹಾರ ಅದು ಉಜ್ಜಿ ಬಿಡ್ತು, ತಿಕ್ಕಿ ಬಿಡ್ತು, ಅನೇಕ ಶಬ್ದಗಳು. ಗಜ ಉಜ್ಜಹಾರ ಏನು ಮಾಡಿದ್ರೆ ಹೋಗಿ ಹೇಳಿಕ್ಕೆ ಬರ್ತದೆ ಏನಾದರೂ, ಅದಕ್ಕೆ ಶಾಸ್ತ್ರ ಬರ್ತದ. ಇಂದು ನಾಳೆ ಅನ್ನೋದ್ರಲ್ಲಿ ಈಗಲೇ ಸುಕೃತವಾಡೆ ಮುಂದಾವ ಗಳಿಗೆಲಿನು ಏನಿವುದು ಮನುಷ್ಯ. ನಾನು ನಾಳೆಗೆ ಹಾಗೆ ಮಾಡ್ತಾಯಿದ್ದೀನಿ ಹೀಗೆ ಮಾಡ್ತಾಯಿದ್ದೀನಿ ಅಂದ್ರೆ ಯಾವಾಗ ಏನಾಗ್ತದೆ ಹೇಳಿಕ್ಕೆ ಬರೋದಲ್ಲಪ್ಪ. ಕಮಲದ ಪುಷ್ಪದಲ್ಲಿ ಆರಾಮಿರ್ತಕ್ಕಂಥ ಒಂದೊಂದು ಕ್ಷಣದೊಳಗೆ ಆ ಭೃಂಗ ಒಂದು ಕ್ಷಣದೊಳಗೆ ನಾಶ ಹೋಗುತ್ತಂದ್ರೆ ಮತ್ತೆಲ್ಲರೂ ಹೇಗಾಗ್ತದೆ, ಯಾವ ಸಮಯ ಏನು ಗುರ್ತದೆ, ಯಾರಿಗಾರು ಏನು ಗುರುತಿಲ್ಲ. ಅದಕ್ಕೆ ಇವತ್ತು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಇವತ್ತೇ ಮಾಡಬೇಕು. ನಾಳೆ ಅಂತಕ್ಕಂಥದ್ದು ಒಳ್ಳೆಯ ಶಾಸ್ತ್ರಗಳನ್ನು ಶ್ರವಣ ಮಾಡುವಾಗ, ಕ್ಷೇತ್ರಗಳು ಶ್ರವಣ ಮಾಡುವಾಗ ಈಗ ನಾವು ಇವತ್ತು ಕಲ್ಲಳ್ಳಿ ಮಠಕ್ಕೆ ಹೋಗ್ತೀರಿ, ಅಪ್ಪರ ಸ್ಥಾನಕ್ಕೆ ಹೋಯ್ದು ಪುರಾಣ ಮಂಗಲ ಕಾರ್ಯಕ್ರಮ. ಅದು ನಮ್ಮಲ್ಲಿರ್ತಕ್ಕಂಥ ಪ್ರತಿ ಸಲ ಹೇಳ್ತೀವಿ, ಅಂದಂದೇನು ಪುರಾಣ ಮಂಗಲ ಅಂದಂದು ಆಗ್ಬೇಕು. ಅಂದಂದು ಪುರಾಣ ಮಂಗಲ ಹೇಗೆ ಪುರಾಣ ಅಂದಂದ್ರೆ ಇವತ್ತು ಶಾಸ್ತ್ರಗಳೇನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದೆ ಅಂತ ಇರೋ ಬಂದ್ರೆ ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದೆ ಅಂತ ಅನುಭವ ಆಗಿಬಿಡೋದು ತಕ್ಷಣದಲ್ಲಿ. ಇದೇ ನಾನಲ್ಲ, ಮನಸ್ಸಲ್ಲ, ಬುದ್ಧಲ್ಲ, ಚಿತ್ತಲ್ಲ, ಅಹಂಕಾರಲ್ಲ, ಎಲ್ಲ ಬೇರೆ, ನಾನು ಬೇರೆ ತಗೊಳ್ಳೋದು ಸಾಕ್ಷಿಯಾಗಿ ತಾನಿದೆ ಇರ್ತಕ್ಕಂಥ ಸ್ಥಿತಿಯನ್ನು ಪಡಬೇಕು. ಅಂದಂದು ಮಂಗಲ ಅಂದ ಆಗ್ಬೇಕು. ಮತ್ತು ದಿನಾಲು ಮಂಗಲ ಇಲ್ಲದು, ಅದು ಯಾವಾಗ ತನ್ನ ಆಯುಷ್ಯ ಮುಗಿತದೆ ಅದು ಅಲ್ಲಿ ಮುಗಿದಂಗೆ ಅದು. ಆದ್ರೆ ಹೀಗೆ ಮಾಡ್ಕೊಲಿಲ್ಲ ಅಂದ್ರೆ ಶ್ರವಣ ಮಾಡಿ ಉಪಯೋಗ ಇಲ್ಲ. ಮೋಕ್ಷಗೋಸ್ಕರವಾಗಿ ಅಧ್ಯಾತ್ಮ ಚಿಂತನೆ ಮಾಡಬೇಕು. ಅದಕ್ಕಾಗಿ ಮಾಡಬೇಕು. ಕುಲಚರಿತ್ರೆ ಶ್ರವಣ ಮಾಡೋದು, ಕುಲಚರಿತ್ರೆ ಶಾಸ್ತ್ರ ಅದು, ಪುರಾಣದ ವೇದಗಳದು, ಉಪನಿಷತ್ತುಗಳು ಎಲ್ಲ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವ ಹೇಳಿತು. ಗುರುಳ ವಚನ ಎಲ್ಲ ಅದ ಅಂತ. ಗುರುಳ ವಚನ ಇದ್ರೊಳಗೆ ತುಂಬಿದಂದ್ರೆ ಎಲ್ಲ ಇದು ವೇದ ಶಾಸ್ತ್ರ ಪುರಾಣ ಉಪನಿಷತ್ತು ಎಲ್ಲ ಇದ್ರೊಳಗೆ ಅದು ಅಂಥ ಗುರುಚರಿತ್ರೆ ನಾವು ನೀವು ಶ್ರವಣ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ನಾಳೆ ಹೋಗಿ ಅದು ಕೇಳ್ಬೋದು, ನಾಡ್ದು ಹೋಗಿ ಕೇಳ್ಬೋದು. ಹಾಗಿಲ್ಲ ಅದು ಆಯುಷ್ಯ ಯಾವ ಸಲ ಮುಗಿತ ಹೇಳಲಿಕ್ಕೆ ಬಂತು. ಒಂದು ಕ್ಷಣ ಬರಂಗೆ ಏನಾಯ್ತು, ನಾಶ ಆಗಿಬಿಡ್ತು. ಅದಕ್ಕೆ ಸುಭಾಷಿತಗಳು ಕೇಳ್ರಿ, ಭಾಳ ಸುಂದರ ಇರ್ತಕ್ಕಂಥ ಅರ್ಥಗಳು, ಭಾಳ ಸುಂದರ ಇರ್ತಕ್ಕಂಥ ಅರ್ಥ ಕೊಡ್ತಾವೆ. ನಾವು ಈಗ ಏನು ಹೇಳಿ ನೋಡೋಣ, ಇದು ಕೇಳುವಾಗ ಒಂದೊಂದು ಕಾರ್ಯ ನಾವು ಅಂದ ಮಾಡ್ಕೋಬೇಕಪ್ಪ, ನಾಳೆ ಕಾಯ್ಕೋಬಾರ್ದು, ಒಳ್ಳೆಯ ಕಾರ್ಯವನ್ನು ಮಾಡೋ, ಪುಣ್ಯ ಕಾರ್ಯವನ್ನು ಮಾಡ್ಬೇಕು ಅಂತಕ್ಕಂಥ ನೆನಪಾಗತ್ತಲ್ಲ. ಇದು ಸುಭಾಷಿತ ವೈಶಿಷ್ಟ್ಯ ಅಂತ. ಅದಕ್ಕಾಗಿ ಮನುಷ್ಯನ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಭಾಳ ಇರಬೇಕು. ಹೋಗಲಿ.
ಅಲ್ಲಿ ಹೀಗಾಯಿತು. ರಾತ್ರಿ ಎಲ್ಲ ಕುಡ್ಕೊಂಡು ಭಜನೆ ಕೇಳ್ತಾ ಇದ್ದಾರೆ. ಎಲ್ಲರಿಗೆ ಆನಂದದ. ಎಲ್ಲಿ ಅವರೊಳಗೆ ಕೋಟ್ಯಾಳದಲ್ಲಿ. ಬೆಳಗ್ಗೆ ಆಗ್ತಾ 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 ಬಂತು. ಬೆಳಗ್ಗೆ ಆಯಿತು. ಬೆಳಗಾಗುವಾಗ ಕೋಟ್ಯಾಳದ ಮುಕ್ತಂಕರು ಗುರುಗಳು ಹೇಳಿದರು, ಸದ್ಭಕ್ತರೇ, ಮಹಾಲಿಂಗಪುರದಿಂದ ನನ್ನ ಮಗ ನನ್ನ ಕರೀಲಿಕ್ಕೆ ಬರ್ತಾರೆ. ಯಾರು ಬರ್ತಾರೆ? ನನ್ನ ಮಗ ಬರ್ತಾರೆ. ಅದಕ್ಕಾಗಿ ಮಗ ಬರ್ತಾರ, ನಾನು ಕರೀಲಿಕ್ಕೆ ಬರ್ತಾರೆ. ಅದಕ್ಕಾಗಿ ನಾವು ಹೋಗ್ಬೇಕು. ನಾನು ಹೋಗ್ಬೇಕಾಗ್ಯದ. ಎಲ್ಲಿ ಹೋಗ್ಬೇಕು? ಮಹಾಲಿಂಗಪುರಕ್ಕೆ ಹೋಗ್ಬೇಕು. ಅದರಿಂದ ನಾನು ಮಹಾಲಿಂಗಪುರಕ್ಕೆ ಹೋಗ್ತಾ ಇದ್ದೀನಿ. ಗಾಡಿ ಅದಲ್ಲ, ನನ್ನ ಮಗ ಬರುವಷ್ಟರಲ್ಲಿ ಗಾಡಿ ತಯಾರು ಮಾಡಿರಿ ಅಂತ. ಗಾಡಿ ಒಳಗೆ ಏನು ಮಾಡಿದ್ರಿ? ಅವ್ರು ಹೇಳಿದರು, ಗಾಡಿ ಹೇಳ್ತಾರೆ ಅಂದ್ರೆ ಸೊಂಡಿ ಚೀಲ ತಿರ್ತಾವ್ರಿ. ಸೊಂಡಿ ಚೀಲ ಹಾಕ್ರಿ, ಆಮೇಲೆ ಒಳಗೆ ಗಾದಿ ಹಾಕ್ರಿ, ಹಿಂದೆ ಟಕ್ಕೆ ಹೇಳ್ರಿ, ಆಮೇಲೆ ಶೃಂಗಾರ ಮಾಡಿರಿ. ಅದಕ್ಕೆಲ್ಲ ಮಾಡಿರಿ, ಸವಾರಿ ಹಾಕ್ರಿ, ಮುಂದಿರ್ತಕ್ಕಂಥ ಈ ಬಾಳೆ ಮರಿಗಳನ್ನು ಕಟ್ಟ್ರಿ. ಮರಿ ಇರ್ತಾವೆ ಅದನ್ನು ತೆಂಗಿನ ಗರಿಗಳನ್ನು ಕಟ್ಟ್ರಿ, ಸುಂದರವಾಗಿ ತಯಾರು ಮಾಡಿರಿ. ನಾನು ಎಲ್ಲಿ ಹೋಗ್ಬೇಕು? ಮಹಾಲಿಂಗಪುರಕ್ಕೆ ಹೋಗ್ಬೇಕು. ಏಕೆ ಹೋಗ್ಬೇಕು? ನನ್ನ ಮಗ ಕರೀಲಿಕ್ಕೆ ಬಂದಾನ, ಬರೋವನಿದ್ದಾನೆ, ಇಷ್ಟರಲ್ಲಿ ಬರ್ತಾ ಇದ್ದಾನೆ. ಹೇಳ್ತಾ ಹೋದ್ರು. ಹೇಳ್ತಾ ಇದ್ದಾರೆ ಅನ್ನುವಷ್ಟರೊಳಗೆ ಅವ್ರ ಮಗನ ಬಂದುಬಿಟ್ಟ. ಅವ್ರ ಮಗ ಬಂದ್ರೆ ಕರೀಲಿಕ್ಕೆ ಬರ್ತಾರೆ ಹೇಳಿದ್ರಲ್ಲ, ಅವ್ರ ಮಗ ಬಂದ. ಇದ್ರ ಜೊತೆಗೆ ಆ ಗುರುಗಳು ಇರ್ತಕ್ಕಂಥವ್ರು ಹೇಳ್ತಾರೆ, ಈ ಸೂರ್ಯ ಕೂಡ ಆಯಿತು. ಆ ಮುಕ್ತಾಂಕರ ಗುರುಗಳು ತಮ್ಮ ಸದ್ಭಕ್ತರನ್ನು ಕುರಿತು, ಸದ್ಭಕ್ತರೇ, ಈಗ ಮಹಾಲಿಂಗಪುರದಿಂದ ನಮ್ಮ ಮಗನನ್ನು ನಾನು ಕರೀಲಿಕ್ಕೆ ಆಗಮಿಸುತ್ತಾನೆ. ನಾವು ಮಹಾಲಿಂಗಪುರಕ್ಕೆ ಹೋಗುತ್ತೇವೆ. ಎಲ್ಲ ಸದ್ಭಕ್ತರು ಪ್ರತಿದಿನವೂ ಸನ್ಯಾಸಿಗಳಿಗೆ ಶಾಸ್ತ್ರ ಪುರಾಣ ಪ್ರವಚನವನ್ನು ಸನ್ಯಾಸಿಗಳು ಶಾಸ್ತ್ರ ಪುರಾಣ ಪ್ರವಚನವನ್ನು ಮಾಡಬೇಕು, ಮಾಡುವರಾಗಿರಬೇಕು. ರಾಜರಿಗೆ ಶಸ್ತ್ರ ಗುರಾಣಿ ಸುವಚನಗಳು ಇರಬೇಕು. ಅವರಿಗೆ ಸನ್ಯಾಸಿಗಳು ಅಧ್ಯಾತ್ಮ ಚಿಂತನೆ ಮಾಡಬೇಕು. ಮಹಾತ್ಮನ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಬೇಕು. ಸಜ್ಜನರು ದುರ್ಜನರನ್ನು ಸಜ್ಜನರಾಗಿ ಮಾಡ್ತಿರ್ಬೇಕು. ದುರ್ಜನ ಎಷ್ಟು ಇರ್ತಾರೋ ಅವ್ರನ್ನೆಲ್ಲ ಸಜ್ಜನರಾಗಿ ಮಾಡ್ಬೇಕು. ನೀವೆಲ್ಲ ಮಾಡ್ತಿರ್ಬೇಕು. ಎಲ್ಲರೂ ಒಳ್ಳೆಯ ಮಾರ್ಗದ ನಡೆಯಿರಿ. ದಾನ ಧರ್ಮ ಪರೋಪಕಾರಗಳನ್ನು ಮಾಡಬೇಕು. ನೀವೆಲ್ಲ ದಾನ ಮಾಡಿರಿ, ಧರ್ಮ ಮಾಡಿರಿ, ಪರೋಪಕಾರ ಮಾಡಬೇಕು, ಮಾಡಿರಿ. ಸಂಪೂರ್ಣ ಭಕ್ತಿಯಿಂದ ಇರಬೇಕು. ಯಾವಾಗಲೂ ನಿಮ್ಮ ಭಕ್ತಿ ಇರಬೇಕು. 100ಕ್ಕೆ 100 ಭಕ್ತಿಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ನಮ್ಮ ವಿಷಯ? ಯಾರು ಹೇಳ್ತಾರೆ? ಮುಕ್ತಾಂಗರು ಹೇಳ್ತಾರೆ. ಸಂಪೂರ್ಣ ಭಕ್ತಿಯಿಂದ ಇರಬೇಕು. ಹೀಗೆ ಭಕ್ತಿಯಿಂದ ಅಧ್ಯಾತ್ಮ ಚಿಂತನೆ ಮಾಡುತ್ತಾ ಆನಂದವಾಗಿ ಭಕ್ತಿಯಿಂದ ಆನಂದವಾಗಿ ಅಧ್ಯಾತ್ಮ ಚಿಂತನೆ ಮಾಡ್ತಾ ವಾಸ ಮಾಡಿರಿ ಅಂತಕೊಂಡು ಹೇಳ್ತಾರೆ ಎಂದು ಹೇಳಿದರು. ಇಂದು ಇಷ್ಟು ಹೇಳಿ, ಇಂದು ನಾವು ಊರಿಗೆ ಹೋಗ್ಬೇಕು. ಏನು ಹೇಳಿದ್ರಿ? ಇವತ್ತು ನಾವು ಊರಿಗೆ ಹೋಗ್ಬೇಕು. ಮಹಾಲಿಂಗಪುರದಿಂದ ನಮ್ಮನ್ನು ಕರೆಯಲು ನಮ್ಮ ಮಗನು ಬರ್ತಾನೆ ಎಂದು ಹೇಳಿದರು. ನಿಜವಾಗಿಯೂ ಆ ಗುರುಗಳ ಮಗನೂ ಕೂಡ ಅದೇ ವೇಳೆಗೆ ಸರಿಯಾಗಿ ಆಗಮಿಸಿದರು. ಅವ್ರು ಹೇಳ್ತಾ ಇರುವಾಗಲೇ ಅವ್ರ ಮಗನ ಕೂಡ ನಿಜವಾಗಿ ಬಂದ. ಗುರುಗಳನ್ನು ಕರೆದುಕೊಂಡು ಹೋಗೋದಕ್ಕಾಗಿ ಆಗಮಿಸಿದ್ದಾನೆ. ಗುರುಗಳು ಹೇಳಿದರು, ಅಗೋ ಅಲ್ಲಿ ನೋಡಿರಿ, ನಾವು ಹೇಳಿದ ಹಾಗೆ ಮಹಾಲಿಂಗಪುರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕಾಗಿ ನಮ್ಮ ಪುತ್ರನೇ ಆಗಮಿಸಿದರು. ಯಾರು ಅಂದರೆ ನನ್ನ ಮಗನೇ ಬಂದಿದ್ದಾನೆ ಅಂತ ಹೇಳಿದ್ರು. ನಾವು ಊರಿಗೆ ಹೋಗ್ಬೇಕು. ಅದಕ್ಕಾಗಿ ನಮ್ಮ ಮಗನ ಗಾಡಿಯನ್ನು ಶೃಂಗಾರ ಮಾಡಿರಿ. ನಮ್ಮ ಮಗನ ಗಾಡಿಯನ್ನು ಶೃಂಗಾರ ಮಾಡಿರಿ. ಅದಕ್ಕೆ ಬಾಳೆ ಮರಿಗಳನ್ನು ಕಟ್ಟಿ, ತೆಂಗಿನ ಗರಿಗಳನ್ನು ಕಟ್ಟಿರಿ. ಆ ಗಾಡಿಯಲ್ಲಿ ಸೊಂಡೆ ಚೀಲವನ್ನು ಹಾಕಿರಿ. ಅದರಲ್ಲಿ ಗಾದಿಯನ್ನು ಹಾಸಿ, ಅದರ ಮೇಲೆ ಮೇಲು ಹೊದಿಕೆಯನ್ನು ಹೊದಿಸಿ ಗಾಡಿಯನ್ನು ಸುಂದರವಾಗಿ ಸಿದ್ಧ ಮಾಡಿರಿ. ನಾವೀಗ ಮಹಾಲಿಂಗಪುರಕ್ಕೆ ಹೋಗಬೇಕು ಅಂತ ಹೇಳಿದರು. ಸದ್ಭಕ್ತರು ಗಾಡಿಯನ್ನು ಗುರು ಹೇಳಿದ ಹಾಗೆ ಸಿದ್ಧ ಮಾಡಿದರು. ಸದ್ಭಕ್ತರು ಮತ್ತು ಊರಿಗೆ ಹೋದ್ರು ಮತ್ತು ಗಾಡಿಯನ್ನು ಸದ್ಭಕ್ತರು ಸಿದ್ಧ ಮಾಡಿದ್ರು, ತಯಾರು ಮಾಡಿದರು. ತದನಂತರ ಗುರು ಹೇಳಿದರು, ಈಗ ಭಜನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಬೆಳಗಾಯ್ತಲ್ಲ, ಇದು ಭಜನಾ ಕಾರ್ಯಕ್ರಮ ಮುಕ್ತಾಯ ಮಾಡಿದಿರಿ. ಇನ್ನು ಮಂಗಲವನ್ನು ಮಾಡಬೇಕು. ಏನೇನು ಮಾಡಿರಿ? ಮಂಗಲ ಮಾಡಬೇಕು. ಆದರೆ ನಾವು ಈ ಗಾಡಿಯಲ್ಲೇ ಕುಳಿತುಕೊಳ್ತೇವೆ. ನಾವು ಊರಿಗೆ ಹೋಗಲ್ಲ, ನಾವು ಈ ಆಶ್ರಮ ಬೇರೆ ಕಡೆ ಕೊಡೋದಿಲ್ಲ, ಅದೇ ಗಾಡಿಯಾಗ ಕೊಡಬೇಕು ಮತ್ತು ಊರಿಗೆ ಹೋಗ್ಬೇಕು. ನಮ್ಮ ಮುಂದೆ ನೀವು ತಾಳ ತಂಬೂರಿ ಎಲ್ಲ ಸ್ವೀಕಾರ ಮಾಡ್ಕೊಂಡು ಹಾರ್ಮೋನಿಯಂ ಎಲ್ಲ ತೆಗೆದುಕೊಂಡು ಬಂದು ನಮ್ಮ ಮುಂದೆ ನೀವೇನು ಮಾಡಬೇಕು? ಭಜನೆ ಮಾಡಿ, ಮಂಗಲ ಮಾಡಿ. 5 ಮಂಗಲಗಳು ಹೇಳ್ಬೇಕು. 5 ಮಂಗಳ ಪದ್ಯಗಳನ್ನ ಹೇಳ್ಬೇಕು. ಎಷ್ಟು ಹೇಳ್ಬೇಕ್ರಿ? ನಾವು ಗಾಡಿಯಾಗ ಕೊಡಬೇಕು, ಅದ್ರೊಳಗೆ ನೀವು 5 ಪದ್ಯಗಳನ್ನ ಹಾಡ್ರಿ, ನಾವು ಮಹಾಲಿಂಗಪುರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೇಳಿದರು.
ಆ ಬಳಿಕ ನಿಮ್ಮ ಮಂಗಲ ಮುಗಿತು ಜಯಘೋಷವಾಗುವ ವೇಳೆಯಲ್ಲಿ ನಾವು ಊರಿಗೆ ಹೋಗ್ತೀವಿ. ಮಂಗಲ ಮುಗಿಸ್ಕೊಂಡು ನೀವು ಜಯಘೋಷ ಮಾಡ್ತಾರೆ, ಆಗ ನಾವು ಊರಿಗೆ ಹೋಗ್ತೀವಿ ಹೇಳ್ತಾರೆ. ಆ ಬಳಿಕ ನಿಮ್ಮ ಮಂಗಲ ಮುಗಿದು ಜಯಘೋಷವಾಗುವ ವೇಳೆಯಲ್ಲಿ ನಾವು ಊರಿಗೆ ಹೋಗ್ತೇವೆ ಎಂದು ಹೇಳಿದರು. ಎಲ್ಲ ಭಕ್ತರು ಎಲ್ಲವೂ ಗುರುಗಳ ಇಚ್ಛೆ ಆಗಲಿ ಇಟ್ಟುಕೊಂಡು ಎಲ್ಲರೂ ಗುರುಗಳನ್ನು ಗಾಡಿಯಲ್ಲಿ ಕುಳ್ಳಿಸಿದರು. ಸದ್ರುಗಳು ಪದ್ಮಾಸನವನ್ನು ಹಾಕಿಕೊಂಡು ಆನಂದವಾಗಿ ಕುಳಿತುಕೊಂಡು, ಪದ್ಮಾಸನ ಹಾಕ್ಕೊಂಡು ಆನಂದವಾಗಿ ಕೂತ್ಕೊಂಡ್ರು. ಯಾವ ಗುರುಗಳು? ಮುಕ್ತಂಕರುಗಳು. ಗುರುಗಳ ಮುಂದೆ ನಿಂತುಕೊಂಡು ತಮ್ಮ ತಾಳ ತಂಬೂರಿಗಳನ್ನು ತೆಗೆದುಕೊಂಡು ಮಂಗಲ ಪದ್ಯವನ್ನು ಬಹುಭಕ್ತಿಯಿಂದ ಸುಂದರವಾಗಿ ಅಲ್ಲಿ ತಗೊಂಡು ಭಜನೆ ಮಾಡಿದರು, ಹಾಡು ತೊಡಿದರು. ಗುರುಗಳು ಆನಂದದಿಂದ ಅವರೆಲ್ಲರ ಪದ್ಯವನ್ನು ಕೇಳುತ್ತಾ ತಲೆದೂಗುತ್ತಾ ಸಂತೋಷ ವ್ಯಕ್ತಪಡಿಸಿದ್ರು. ಭಾಳ ಚೆನ್ನಾಗಿ ಹೇಳಿದ್ರಿಪ್ಪ, ಭಾಳ ಒಳ್ಳೆ ಮಾಡಿದ್ರಿ, ಭಾಳ ಸಂತೋಷ ಆನಂದವಾಯಿತು ಅಂತಕೊಂಡು ಭಾಳ ಸಂತೋಷ ವ್ಯಕ್ತಪಡಿಸುತ್ತಾ ಕುಳಿತುಕೊಂಡಿದ್ದಾರೆ. ಕೊನೆಗೆ ಶ್ರೀಮನ್ ನಿಜಗುಣ ಶಿವಗಳು ಹೇಳಿದಾಗೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಪದ್ಯ ಯಾವ್ದು ಹಾಡಿದ್ರಿ? 5 ಮಂಗಳಾರತಿ ಹಾಡಿ, 4 ಮಂಗಳಾರತಿ ಹಾಡಿ ಕೊನೆಗೆ ಹೇಳಿದ್ರೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಹಾಡಿದರು. ಅಂದರೆ ಜ್ಯೋತಿ ಬೆಳಗುತ್ತದೆ. ಎಂಥ ಜ್ಯೋತಿ ಬೆಳಗುತ್ತದಪ್ಪ ಹೇಳ್ತಾರೆ? ವಿಮಲ ಪರಂ, ಮಲರಹಿತವಿರತಕ್ಕಂಥ ನಿರ್ಮಲವಿರತಕ್ಕಂಥ ಜ್ಯೋತಿ ಬೆಳಗುತ್ತದೆ. ಅದು ಎಂಥದ್ದು? ಮಾತು ಮನಗಳಿಂದ, ಮಾತಿಂದ ವರ್ಣನೆ ಮಾಡ್ಲಿಕ್ಕೆ ಬರುವುದಿಲ್ಲ, ಮನುಷ್ಯನಿಂದ ಚಿಂತನೆ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಹತ್ತತ್ತ ಮೀರಿದ, ಅದನ್ನು ಮೀರಿ ಹತ್ತತ್ತಾಗಿರ್ತಕ್ಕಂಥ ಜ್ಯೋತಿ ಬೆಳಗ್ತದೆ. ಸಾತಿಶಯದ ನಿರುಪಾಧಿಕ ನಿರ್ಮಲ, ಹೀಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಉಪಾಧಿ ರಹಿತವಾಗಿರ್ತಕ್ಕಂಥದ್ದು ನಿರುಪಾಧಿಕ ನಿರ್ಮಲ. ಅಂದರೆ ಇಲ್ಲಿ ಈ ರೀತಿಯಿಂದ ಇರತಕ್ಕಂಥ ಜ್ಯೋತಿ ಅದು ನಿರುಪಾಧಿಕವಾಗಿರ್ತಕ್ಕಂಥದ್ದು ಮತ್ತು ನಿರ್ಮಲವಾಗಿರ್ತಕ್ಕಂಥದ್ದು. ಅಣು ಮಾತ್ರ ಚಲನವಿಲ್ಲದೆ ಮೋಕ್ಷ ಚಿಂತಾಮಣಿ ಎನ್ನಿಸುವ ಶಂಭುಲಿಂಗ ವಿತಾನದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ. ಅದು ಕೂಡ ಅಲ್ಲಿ ಕೂಡ ಸ್ವೀಕಾರ ಮಾಡ್ತಕ್ಕಂಥದ್ದು. ಇದು ಬೇಕಾದ್ರೆ ಮುಖ್ಯಾಂಶ ಬೇಕಾಗಿರ್ತಕ್ಕಂಥದ್ದು. ಹೇಗಪ್ಪ ಜ್ಯೋತಿ ಅಂದ್ರೆ ಮಾತು ಮನಗಳಿಂದ ಹತ್ತತ್ತ ಮೀರ ಸಾತಿಶಯದ ನಿರುಪಾಧಿಕ ನಿರ್ಮಲ, ಅಣು ಮಾತ್ರ ಚಲನವಿಲ್ಲ, ಒಂದು ಅಣುವಿನಷ್ಟು ಕೂಡ ಚಲನವಲ್ಲ ಇಲ್ಲದೇ ಇರತಕ್ಕಂಥದ್ದು. ಇಲ್ಲದ ಮೋಕ್ಷ ಚಿಂತಾಮಣಿ, ಮೋಕ್ಷವನ್ನೇ ನೀಡ್ತಕ್ಕಂಥ ಮೋಕ್ಷ ಚಿಂತಾಮಣಿ, ಚಿಂತಿಸುವವರಿಗೆ ಮೋಕ್ಷ ನೀಡ್ತಕ್ಕಂಥದ್ದು ಅಂಥ ಜ್ಯೋತಿ. ಚಿಂತಾಮಣಿ ಎನಿಸುವ ಶಂಭುಲಿಂಗವಿತಾನದಂದ್ರೆ ಆ ಪರಮಾತ್ಮನ ಅನ್ಯ ಆಗಿರದೆ ಪರಮಾತ್ಮ ಸ್ವರೂಪ ಆಗಿರ್ತಕ್ಕಂಥ ಜ್ಯೋತಿ ಬೆಳಗುತ್ತಿದೆ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಎಂದು 5ನೇ ಮಂಗಲ ಮುಗಿದು ಜಯಘೋಷವಾದ ಬಳಿಕ 5ನೇ ಮಂಗಲ ಮುಗಿದ್ರೀಗ ಜಯಘೋಷವನ್ನು ಎಲ್ಲ ಕುಡ್ಕೊಂಡು ಜಯಘೋಷ ಮಾಡಿದರು ಹೇಳಿದರು. ಬಳಿಕ ಗುರುಗಳು ಎಲ್ಲರೂ ಒಂದು ಸಲ ನೋಡಿರ್ತಾರೆ. ಗುರುಗಳು ನೋಡಿ ಎಲ್ಲರಿಗೂ ಶುಭವಾಗಲಿ, 5 ಮಂಗಲ ಪದ್ಯಗಳನ್ನು ಹಾಡಿದಿರಿ, ನಮಗೆ ಸಂತೋಷವಾಗಿದೆ. ಇನ್ನು ನೀವೆಲ್ಲರೂ ಮಹಾತ್ಮರ ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳು ಹೇಳಿದ ಹಾಗೆ ಅಧ್ಯಾತ್ಮ ಮಾರ್ಗ ನಡೆದು ಸಿದ್ಧಲಿಂಗೇಶ್ವರರು ಹೇಳ್ತಾರಲ್ಲ ಅಂಥ ಗುರುಗಳು ಮತ್ತು ಅವ್ರು ಹೇಳ್ತಕ್ಕಂಥ ರೀತಿಯಿಂದ ಅಧ್ಯಾತ್ಮ ಮಾರ್ಗ ನಡೆದುಕೊಂಡು ಸುಖಿಯಾಗಿರಿ. ತಮ್ಮೆಲ್ಲರಿಗೂ ಮಂಗಲವಾಗಲಿ. ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳೇ, ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳೇ ಅಪ್ಪರು ಹೇಳ್ತಾರೆ, ಶ್ರೀ ಸಿದ್ಧಲಿಂಗೇಶ್ವರ ಸದ್ರುಗಳೇ, ನಮ್ಮ ಮಗನು ಕರೆಯಲು ಬಂದಿದ್ದಾನೆ, ನಮ್ಮನ್ನು ಕರೀಲಿಕ್ಕೆ ಬಂದಿದ್ದಾನೆ, ನಾವಿನ್ನೂ ಹೊರಡುತ್ತೇವೆ. ನಮ್ಮ ಮಗ ಬಂದಾನ, ನಾವಿನ್ನು ಹೊರಡ್ತೇವೆ ರೀ, ನಮ್ಮ ಸಮಯ ಅಂತೇಳಿ ಎಂದು ಕರವನ್ನು ಮುಗಿದು ತಮ್ಮ ಕರಗಳು ಹೀಗೆ ನಾವು ಹೋಗಿ ಬರ್ತೀರಿ ಸಿದ್ಧಲಿಂಗೇಶ್ವರಗಳೇ ಎಲ್ಲ ಹೇಳ್ತಾ ಕೊನೆಗೆ ಅಪ್ಪರು ಹೇಳಿದರು, ನಾವು ಹೋಗಿ ಬರ್ತೀರಿ ಸಿದ್ಧಲಿಂಗೇಶ್ವರಗಳೇ, ನಮ್ಮ ಮಗ ಕರೀಲಿಕ್ಕೆ ಬಂದಾನ ಅಂತಕೊಂಡು ಹೇಳಿದರು. ಅಪ್ಪವ್ರು ಹೇಳಿದ್ರು ಹೋಗಿ ಬನ್ನಿ ಅಂತ. ಏನಕ್ಕೆ ಕೈ ಮುಗಿದ್ರೆ ಕೈ ಒಮ್ಮೆ ಬಿದ್ದುಬಿಟ್ಟು ಕೆಳಗೆ ಮುಗಿದ ಕೈ ರೀ, ತಕ್ಷಣದಲ್ಲಿ ಕೈ ಒಮ್ಮಿಂದ ಕೆಳಗೆ ಬಿದ್ದುಬಿಟ್ಟು ನೋಡ್ತಾರೆ. ದೇಹವನ್ನು ತ್ಯಾಗ ಮಾಡಿದ್ರಿ. ಏನು ಮಾಡಿದ್ರು? ದೇಹವನ್ನು ತ್ಯಾಗ ಮಾಡಿದ್ರು. ಗಾಡಿಯಲ್ಲಿ ಕೂತಲ್ಲಿ ದೇಹ ತ್ಯಾಗ ಮಾಡಿದ್ರಿ. ತಮ್ಮ ಕರಗಳನ್ನು ತಮ್ಮ ತೊಡೆ ಮೇಲೆ ಇರಿಸಿ ತಕ್ಷಣವೇ ಆ ಗುರುಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಎಲ್ಲರಿಗೂ ಗುರುಗಳಿಗೆ ಏನಾಯಿತು, ಎಲ್ಲರೂ ಬಂತು, ಎಲ್ಲ ಮನುಷ್ಯರಾಗ ಏನಾಯಿತು, ಗುರುಗಳಿಗೆ ಏನಾಯಿತು, ಗುರುಗಳು ಹೇಗೆ ಮೌನವಾದರು, ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದರೆ
ಎಂದು ಒಬ್ಬರು ಮುಖವನ್ನು ಒಬ್ಬರು ನೋಡಿದರು. ದೇಹ ತ್ಯಾಗ ಮಾಡಿದರು. ಏಕೆ ಮೌನ ಆದರೆ ಏನಾಯಿತು ಅಂತ ಎಲ್ಲರೂ ಚಿಂತೆ ಮಾಡಿದರು. ನಮಗೆ ಹಾಗೆ ಎನಿಸಿದೆಯೋ ಸತ್ಯವಾಗಿಯೂ ದೇಹವನ್ನು ತ್ಯಾಗ ಮಾಡಿರುವರು. ಅದು ಈ ತಾಜಾ ಕೂತಾರದರು ನಮಗೆ ದೇಹ ತ್ಯಾಗ ಮಾಡಿದಂತೆ ಅನಿಸಿದ್ರು ಅಥವಾ ನಿಜವಾಗಿ ದೇಹ ತ್ಯಾಗ ಮಾಡಿದ್ರು ಅಂತ ಜನರಿಗೆ ಒಂದು ಮನೆ ಗದ್ದಲಿಸ್ತು ಎಂದು ಎಲ್ಲರಿಗೂ ಸಂದೇಹವಾಯಿತು. ಈಗಲೇ ತಮ್ಮೆಲ್ಲರ ಜೊತೆಗೆ ಮಾತನಾಡಿ ಎಲ್ಲರನ್ನೂ ಅನುಗ್ರಹಿಸಿದ್ದಾರೆ. ಎಲ್ಲರೊಡನೆ ಮಾತನಾಡುತ್ತಾ ತಾವು ಮಾಲಿಂಗಪುರಕ್ಕೆ ಹೊರಡುತ್ತೇವೆ ಎಂದು ಹೇಳಿದವರೇ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಎಲ್ಲರೂ ಹೀಗೆ ಕಾಯಿತು ಎಂದು ಚಿಂತಿಸಿದೊಡಿ ಎಲ್ಲರೂ ಹೀಗೆ ಕಾಯಿತು ಅಂತ ಚಿಂತೆಯನ್ನು ಮಾಡಲಿಕ್ಕಿದ್ದಾರೆ. ಚಿಂತಿಸತೊಡಗಿದರು. ಆಮೇಲೆ ಸಮಯ ಕೂಡ ಭಾಳ ಇದೆ. ಇದು ಉಳಿದಿರ್ತಕ್ಕಂಥ ಭಾಗವನ್ನು ಮುಂದೆ ಏನು ಮಾಡಿದ್ರು ಗುರುಗಳು ಲಿಂಗಕ್ಕೆ ಆದರು. ಅವ್ರು ಮತ್ತೆ ಮಹಾತ್ಮರು ಹೇಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ರೀ. ಅವರು ದೇಹ ತ್ಯಾಗ ಮಾಡಿದ್ರು ಮತ್ತೆ ಹೇಳ್ತಾರೆ ಅಂದ್ರೆ ಯೋಗ ಸಾಸ್ಕೊಂಡ ಒಮ್ಮಿಂದೊಮ್ಮೆ ತ್ಯಾಗ ಮಾಡಿದ್ರೆ ಮತ್ತು ತ್ಯಾಗ ಮಾಡಿರ್ತಕ್ಕಂಥದ್ದು ಮರಳಿ ಪಡಿತಕ್ಕಂಥದ್ದೇನು ಹೋಗಲು ಬಿಟ್ರು ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ ಅಂತ ಹೇಳುವಾಗ ಬ್ರಹ್ಮ ಸತ್ಯದ ಜಗತ್ಮಿತ್ಯ ಜಗತ್ತೊಂದು ಗೊಡಿ ಜಗತ್ತೇ ಅದೊಂದು ದೇಹ ಅಂಥದ್ದು ಇದು ಮಿಥ್ಯ ಇರ್ತಕ್ಕಂಥ ದುಃಖ ಸ್ವರೂಪ ಶಾಶ್ವತ ನಾಶಿಸಿರ ಇನ್ನು ತೆಗೆದುಕೊಂಡು ಏನು ಮಾಡೋದು ಬಿಟ್ಟರು ಏನು ಮತ್ತೇನೋ ಇಲ್ಲ. ಮತ್ತು ಮುಂದೆ ಎದುರಿಗೆ ಅಪ್ಪವ್ರದಾರ ಅವ್ರ ಜೊತೆಗೆ ಮಾತನಾಡೋರು ಅಧ್ಯಾತ್ಮ ಚಿಂತನೆ ಆಗಲಿ ತೊಗೊಂಡು ಮರಳಿ ಬಂದರು. ಏನು ಮಾಡಿದ್ರು ನಮಗೂ ಕತ್ತಲೊಳಗ್ರಿ ಕತ್ತಲು ನೋಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾವನ್ನೆಲ್ಲ ಕುಡ್ಕೊಂಡು ಏನು ಮಾಡೋಣ ಈ ಚರಿತ್ರೆ ಅರ್ಧ ಭಾಗವನ್ನು ನಾವನ್ನೆಲ್ಲ ನಾಳೆಗೆ ನೋಡೋಣ. ಏಕೆಂದರೆ ಅದು ಮುಂದಿರ್ತಕ್ಕಂಥದ್ದು ಪ್ರಮಾಣಗಳಲ್ಲ, ಮುಂದೆ ಪ್ರಮಾಣಗಳದಾವ. ಪ್ರಮಾಣಕ್ಕನುಗುಣವಾಗಿ ಇರ್ತಕ್ಕಂಥ ವಿಷಯದ ಅದು ಏನು ಸುಲಭವಾಗಿ ಮುಗಿತಕ್ಕಂಥಲ್ಲ, ಅದಕ್ಕೊಂದು ವಿಶೇಷತೆ ಇರ್ತದೆ. ಅದನ್ನು ನೋಡ್ಕೊಂಡು ಹೋಗೋಣಂತ ಆತ್ಮೇರೆ. ಈಗ ನೋಡಿದ್ರಿ ಇವತ್ತಿನ ವಿಷಯದಲ್ಲಿ ಮತ್ತು ವಿಷಯ ಏನು ಮಾಡೋದು ಇವತ್ತಿನ ವಿಷಯವನ್ನು ಇವತ್ತು ಮೋಕ್ಷ ಬಿಡ್ತಕ್ಕಂಥದ್ದು ಇವತ್ತೇ ಆ ಬಗ್ಗೆ ಪ್ರಯತ್ನ ಮಾಡ್ತಕ್ಕಂಥ ಇರ್ಬೇಕು. ಹೊರತಾಗಿ ಇವತ್ತು ಮೋಕ್ಷ ಪಡಿತಾ ಇದ್ದೀವಿ ನಾಳೆ ಮೋಕ್ಷ ಪಡಿತಾ ಇದ್ದೀವಿ ಹಾಗೆ ಮಾಡ್ತಾ ಇದ್ದೀವಿ ಅಂದ್ರೆ ಸಮಯ ಅದು ನಮ್ಮ ಕೈಯಿಂದಲ್ಲ. ಪ್ರಾರಬ್ಧ ಅಂತಕ್ಕಂಥದ್ದು ಇರ್ತದೆ, ಅದು ವಿಶೇಷವಾಗಿರ್ತಕ್ಕಂಥ ಯಾವ ಸಮಯ ಅಂತ ಪ್ರಾರಬ್ಧ ಫಲವನ್ನು ಕೊಡ್ತಾನೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಎಲ್ಲರೂ ಕುಡ್ಕೊಂಡು ಸದ್ಗುರುವರ ಸ್ಮರಣೆ ಮಾಡಿ ನಾಳೆ ಅನ್ನೋದೇ ಯಾವಾಗಲೂ ಇವತ್ತೇ ನಾವು ಮಾಡ್ತಕ್ಕಂಥ ಎಲ್ಲ ಮಾಡಿ ಮುಗಿಸ್ಬೇಕು. ಅದ್ರ ಒಳ್ಳೆಯ ಕಾರ್ಯಗಳನ್ನು ಹೀಗೆ ಮಾಡಿದರೆ ಎಲ್ಲರೂ ಕೂಡ ಉದ್ಧಾರಕ್ಕೆ ಮಾರ್ಗದ ಸದ್ಗುರು ಕೃಪಾಶ್ವರ ಎಲ್ಲರಿಗೂ ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಎಲ್ಲ ಕಲ್ಪತಕ್ಕಂಥ ಗ್ರಂಥವಾಗರು ಪುರುಷಗಳನ್ನು ಸದ್ಗುರುವರ ದೀಪಾದಕವನ್ನು ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯ ಮಂಗಲಮಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ.